ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪರವಾಗಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ತುಮಕೂರು ಮತ್ತು ಮಧುಗಿರಿಯವರಿಂದ ನಡೀತಾ ಇರ್ತಕ್ಕಂಥ ಸಂಚಲನ ವಿಜ್ಞಾನ ಸಭೆಗೆ ಎಲ್ಲರಿಗೆ ಆತ್ಮೀಯವಾದ ಸ್ವಾಗತ. ಸೊ ಈ ಒಂದು ವೆಬಿನಾರ್ ನಲ್ಲಿ ನಾವು ಕಲಿಕಾ ಚೇತರಿಕೆಯಲ್ಲಿ ಕೊಟ್ಟಿರುವಂತಹ ELOS ನ ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಮೊದಲಿಗೆ 4ನೇ ತರಗತಿಯ ಅಲ್ಲಿರುವಂತಹ ಕಲಿಕಾ ಫಲಗಳು ಯಾವ್ಯಾವು ಅಂತ ನೋಡೋದಾದ್ರೆ, ನೀರಿನ ಮಹತ್ವವನ್ನು ವಿವರಿಸುವರು, ಅಂದ್ರೆ ನೀರಿನ ಮೂಲಗಳು, ನೀರಿನ ಉಪಯೋಗಗಳು ಮತ್ತೆ ಜಲಚಕ್ರದ ಬಗ್ಗೆ ನಾವು ತಿಳ್ಕೊಂತೀವಿ. ಜಲ ಸಂರಕ್ಷಣೆ ವಿಧಾನ, ನೀರಿನ ಮರುಬಳಕೆ, ಮಳೆ ಕೊಯ್ಲು, ಈ ವಿಧಾನಗಳ ಬಗ್ಗೆ ಕೂಡ ನಾವು ತಿಳ್ಕೊಂತೀವಿ. ಅದ್ರ ಜೊತೆಗೆ ಜಲ ಮಾಲಿನ್ಯಕ್ಕೆ ಏನ್ ಕಾರಣಗಳು, ಅದರಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಕೂಡ ನಾವು ತಿಳ್ಕೊಂತೀವಿ. ನೆಕ್ಸ್ಟ್ ಬಂದು 5ನೇ ತರಗತಿ. 5ನೇ ತರಗತಿಯ ಯಾವ ಕಲಿಕಾ ಫಲಗಳು ಕಲಿಕಾ ಚೇತರಿಕೆಯಲ್ಲಿ ಇದೆ ಅಂತ ನೋಡೋಣ. ಸೊ ನೀರಿನ ಮೂಲಗಳ ಬಗ್ಗೆ ತಿಳ್ಕೊಂತ ಹೋಗ್ತೀವಿ, ಮತ್ತೆ ನೀರಿನ ಭೌತಿಕ ಗುಣಲಕ್ಷಣಗಳನ್ನ ಅರಿತುಕೊಳ್ಳುತ್ತೇವೆ. ಅದ್ರ ಜೊತೆಗೆ ದೈನಂದಿನ ಜೀವನದಲ್ಲಿ ನೀರಿನ ಮಹತ್ವಗಳು ಏನೇನು ಇರ್ಬೋದು, ಮತ್ತೆ ಅದರಲ್ಲಿ ನೀರನ್ನ ಹೇಗೆ ಸಂರಕ್ಷಣೆ ಮಾಡ್ಬೋದು, ಆ ವಿಧಾನದ ಮಹತ್ವವನ್ನ ಕೂಡ ತಿಳ್ಕೊಂತೀವಿ. ನೆಕ್ಸ್ಟ್ ಬಂದು 6ನೇ ತರಗತಿಯಲ್ಲಿ ಇರುವಂತಹ ಕಲಿಕಾ ಫಲಗಳು ಹೀಗಿವೆ. ಪದಾರ್ಥಗಳನ್ನ ಬೇರ್ಪಡಿಸುವಿಕೆಯ ಉದ್ದೇಶ ಮತ್ತೆ ಅದರ ಮಹತ್ವವನ್ನ ತಿಳ್ಕೊಂತೀವಿ. ಪದಾರ್ಥಗಳನ್ನ ಬೇರ್ಪಡಿಸುವಿಕೆಯ ವಿವಿಧ ವಿಧಾನಗಳನ್ನ ಉದಾಹರಣೆಗಳೊಂದಿಗೆ ನಾವು ತಿಳ್ಕೊಂತ ಹೋಗ್ತೀವಿ. ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತಲೇ ಇರುವಂತಹ ಬದಲಾವಣೆಯನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಅವು ಪರಾವರ್ತಗೊಳಿಸಬಹುದಾದ ಬದಲಾವಣೆಗಳ ಅಥವಾ ಪರಾವರ್ತಗೊಳಿಸಲಾಗದ ಬದಲಾವಣೆಗಳ ಮತ್ತೆ ಅವುಗಳ ನಡುವಿನ ವ್ಯತ್ಯಾಸ ಏನಿರ್ಬೋದು ಅನ್ನೋದು ಕೂಡ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ನೆಕ್ಸ್ಟ್ ಬಂದು 7ನೇ ತರಗತಿಯ ಕಲಿಕಾ ಫಲಗಳು. ಈ 7ನೇ ತರಗತಿ ಕಲಿಕಾ ಫಲಗಳು ಏನೇನಿದೆ ಅಂತ ನೋಡೋಣ. ಉಷ್ಣ ವರ್ಗಾವಣೆಯ ಪರಿಕಲ್ಪನೆಗಳು, ಅಂದ್ರೆ ಯಾವೆಲ್ಲ ಉಷ್ಣ ವರ್ಗಾವಣೆಗಳಿದಾವೆ, ಅವುಗಳ ವಿಭಿನ್ನ ವಿಧಾನಗಳು, ಅವು ಹೇಗೆ ಕಾರ್ಯನಿರ್ವಹಿಸ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಂತೀವಿ. ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳನ್ನ ಕಂಡು ಹಿಡಿಯೋದ್ರ ಜೊತೆಗೆ ಅವುಗಳ ನಡುವಿನ ವ್ಯತ್ಯಾಸ ಕೂಡ ನಾವು ತಿಳ್ಕೊಂತೀವಿ. ಅಷ್ಟು ಮಾತ್ರವಲ್ಲದೆ 7ನೇ ತರಗತಿಯಲ್ಲಿ ಕೊಟ್ಟಿರುವಂತಹ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳನ್ನ ಗುರುತಿಸೋದು ಮತ್ತೆ ಪರಾವರ್ತಗೊಳಿಸಬಹುದಾದ ಮತ್ತು ಪರಾವರ್ತಗೊಳಿಸಲಾಗದ ಬದಲಾವಣೆಗಳ ನಡುವಿನ ವ್ಯತ್ಯಾಸವನ್ನ ಕೂಡ ನಾವು ಅರಿತುಕೊಳ್ಳುತ್ತಾ ಹೋಗುತ್ತೇವೆ. ಸೊ ಈ ಒಂದು ವೆಬಿನಾರ್ ನಲ್ಲಿ ಕವರ್ ಮಾಡ್ತಿರುವಂತಹ ಪರಿಕಲ್ಪನೆಗಳು ಹೀಗಿವೆ. ನೀರು ಅಂತ ಅಂದ್ರೆ ಅದರಲ್ಲಿ ನೀರಿನ ಮೂಲಗಳು, ಜಲಚಕ್ರ, ಆವಿಕರಣ, ಸಾಂದ್ರೀಕರಣ ಮತ್ತು ನೀರಿನ ಗುಣಲಕ್ಷಣಗಳು. ಉಷ್ಣ ಅಂತ ತಗೊಂಡಾಗ ಉಷ್ಣ ಅಂದ್ರೆ ಏನು, ಅದರ ವರ್ಗಾವಣೆಯ ವಿಧಾನಗಳು, ಉದಾಹರಣೆಗಳೊಂದಿಗೆ ತಿಳ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ಲಾಸ್ಟ್ ಬಂದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಅವುಗಳ ನಡುವಿನ ವ್ಯತ್ಯಾಸವನ್ನ ತಿಳಿದುಕೊಳ್ತಾ ಹೋಗುತ್ತೇವೆ. ನೀರು. ಸೊ ನಮ್ಗೆಲ್ಲ ತಿಳಿದಿರೋ ಹಾಗೆ ನೀರು ಎಲ್ಲಾ ಜೀವಿಗಳಿಗೂ ಅತ್ಯವಶ್ಯಕ. ನೀರಿಲ್ಲದೆ ನಾವು ನಮ್ಮ ಜೀವನವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಸೊ ನೀರು ಅನ್ನೋದು ಎಲ್ಲಾ ಜೀವಿಗಳಲ್ಲೂ ಇರುವಂತಹ ಅತ್ಯಂತ ಹೇರಳವಾಗಿ ದೊರೆಯುವ ವಸ್ತು ಅಂತಾನೆ ಹೇಳ್ಬೋದು. ನಮ್ಮ ದೈನಂದಿನ ಜೀವನದಲ್ಲಿ ವಿವಿಧ ಉದ್ದೇಶಗಳಿಗಾಗಿ ನಾವು ಸಾಕಷ್ಟು ನೀರನ್ನ ಬಳಸುತ್ತೇವೆ. ನೀರಿಲ್ಲದೆ ಯಾವ ಜೀವಿಯೂ ಇರಲಾಗದು. ಹಾಗಿದ್ರೆ ನೀರನ್ನ ಕುಡಿಯದೆ ನಾವು ಎಷ್ಟು ದಿನ ಬದುಕಬಹುದು, ಎಷ್ಟು ದಿನ ಇರ್ಬೋದು ಅಂತ ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ತೀರಾ? ನಿಮ್ಮ ಪ್ರಕಾರ ನೀರನ್ನು ಕುಡಿಯದೆ ಒಬ್ಬ ಮನುಷ್ಯ ಎಷ್ಟು ದಿನ ಇರೋದಕ್ಕೆ ಸಾಧ್ಯ ಆಗುತ್ತೆ? ಸೊ ನಾವು ನೀರನ್ನ ಸೇವಿಸದೆ ಕೇವಲ ಕೆಲವು ದಿನಗಳ ಮಾತ್ರ ಬದುಕುಳಿಯಬಹುದು. ಆದ್ದರಿಂದ ನೀರು ಒಂದು ಅಮೂಲ್ಯವಾದ ಸಂಪನ್ಮೂಲ ಅಂತ ಹೇಳ್ಬೋದು. ಸೊ ನಮ್ಮ ದೇಹವು ನಮ್ಗೆ ಆಲ್ರೆಡಿ ತಿಳಿದಿದೆ ಅಲ್ವಾ, ನಮ್ಮ ದೇಹವು 4/3 ನೀರಿನಿಂದ ಮಾಡಲ್ಪಟ್ಟಿದೆ. ಎಷ್ಟೆಷ್ಟು ನೀರಿನ ಅಂಶದಿಂದ ಕೂಡಿದೆ ಅಂತ ನೋಡೋಣ. ಸೊ ಮೊದಲಿಗೆ ಮೆದುಳು, ಅದು 85% ನೀರಿನ ಅಂಶವನ್ನ ಹೊಂದಿದೆ. ರಕ್ತವು ಸುಮಾರು 95% ನೀರಿನ ಅಂಶವನ್ನ ಕೂಡಿದೆ. ಅದೇ ರೀತಿಯಾಗಿ ಮೂತ್ರಪಿಂಡ 70%, ಯಕೃತ್ 86%, ಶ್ವಾಸಕೋಶ 83%, ಹೃದಯ 79% ಮತ್ತು ಮೂಳೆಗಳಲ್ಲಿ 22% ಅಷ್ಟು ನೀರಿನ ಅಂಶವನ್ನ ನಾವು ಕಾಣಬಹುದು. ಸೊ ಈಗ ನೀರಿನ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಸೊ ನೀರಿನ ಮಹತ್ವ, ನಮ್ಮ ಜೈವಿಕ ಅಗತ್ಯಗಳನ್ನು ಪೂರೈಸಲು ನಮಗೆ ನೀರು ಅತ್ಯವಶ್ಯಕ. ನೀರು ಬೆವರುವಿಕೆ
ಅಥವಾ ಆವಿಯಾಗುವಿಕೆ ಪ್ರಕ್ರಿಯೆಯಿಂದ ನಮ್ಮ ದೇಹದ ಉಷ್ಣತೆಯನ್ನ ನಿಯಂತ್ರಣ ಮಾಡುತ್ತೆ. ಅಷ್ಟೇನಾ? ಇಲ್ಲ. ನೀರು ದ್ರವವಾಗಿರುವುದರಿಂದ ಏನಾಗುತ್ತೆ, ಸುಲಭವಾಗಿ ಹರಿಯುವ ಗುಣವನ್ನ ಹೊಂದಿದೆ. ಸೊ ನೀರಿನ ಗುಣಲಕ್ಷಣಗಳು ಜೀವಿಗಳಲ್ಲಿ ಅಂದ್ರೆ ನಮ್ಮಲ್ಲಿ ಅಂದ್ರೆ ಜೀವವಸ್ತುಗಳಲ್ಲಿ ಏನಾಗುತ್ತೆ, ಜೀರ್ಣಕ್ರಿಯೆ, ರಕ್ತ ಪರಿಚಲನೆ, ವಿಸರ್ಜನೆ ಇನ್ನು ಮುಂತಾದ ಪ್ರಕ್ರಿಯೆಗಳು ನಡೆಯಲು ಸಹಕಾರಿಯಾಗಿವೆ. ಕೃಷಿ ಕ್ಷೇತ್ರದಲ್ಲಿ ಕೃಷಿಗೆ ನೀರಿನ ಅಗತ್ಯವಿದೆ. ಯಾಕೆ? ನೀರಿಲ್ಲದೆ ಬೆಳೆಗಳು ಬೆಳೆಯಲು ಸಾಧ್ಯವಿಲ್ಲ. ಬೀಜಗಳು ಮೊಳಕೆ ಒಡೆಯಲು, ಸಸ್ಯಗಳಾಗಿ ಬೆಳೆಯಲು ನೀರಿನ ಅಗತ್ಯವಿದೆ. ಸಸ್ಯಗಳಿಗೆ ಆಹಾರವನ್ನು ತಯಾರಿಸಲು ನೀರು ಬೇಕು. ಮಣ್ಣಿನ ಆಳದಲ್ಲಿರುವ ಸಸ್ಯಗಳು, ಬೇರುಗಳು ಅವುಗಳ ಬೆಳವಣಿಗೆಗೆ ನೀರನ್ನು ಹೀರಿಕೊಳ್ಳುತ್ತವೆ. ಹೆಚ್ಚಿನ ಸಂಖ್ಯೆಯ ಸಸ್ಯಗಳು ಮತ್ತು ಪ್ರಾಣಿಗಳು ನೀರಿನಲ್ಲಿ ವಾಸಿಸುತ್ತವೆ. ಅವುಗಳು ತಮ್ಮ ಉಳಿವಿಗಾಗಿ ನೀರಿನಲ್ಲಿ ಕರಗಿದ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತವೆ. ನೀರು ಭೂಮಿಯ ಹವಾಮಾನವನ್ನು ಸಹ ನಿಯಂತ್ರಿಸುತ್ತದೆ. ನೀರನ್ನು ಅಂದ್ರೆ ಮನುಷ್ಯರು ಅಥವಾ ನಾವು ವಿವಿಧ ಗೃಹ ಬಳಕೆಯ ಉದ್ದೇಶಗಳಿಗಾಗಿ ಬಳಸುತ್ತೇವೆ. ಉದಾಹರಣೆ, ಸ್ನಾನ ಮಾಡೋದಕ್ಕಿರ್ಬೋದು, ಅಡುಗೆ ಮಾಡೋದಕ್ಕೆ, ಬಟ್ಟೆ ಒಗೆಯೋದಕ್ಕಿರ್ಬೋದು, ಪಾತ್ರೆಗಳನ್ನು ತೊಳೆಯೋದಕ್ಕಿರ್ಬೋದು, ಈ ರೀತಿ ಮುಂತಾದ ಕಾರ್ಯಗಳಲ್ಲಿ ನಾವು ನೀರನ್ನ ಬಳಸ್ಕೊಂತೀವಿ. ತುಂಬಾ ಮುಖ್ಯವಾದದ್ದು ಇನ್ನೊಂದೇನು ಅಂತ ಅಂದ್ರೆ ವಿದ್ಯುತ್ ಉತ್ಪಾದನೆ. ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ, ಜಲ ವಿದ್ಯುತ್ ಸ್ಥಾವರಗಳಲ್ಲಿ ಮತ್ತೆ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ನೀರನ್ನ ಬಳಸಲಾಗುತ್ತದೆ. ನಾವು ತುಂಬಾ ಸಮಯದಿಂದ ನೀರು 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 ಅಂತಾನೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಿದ್ದೀವಿ. ಆದ್ರೆ ನೀರು ನಾವು ಎಲ್ಲಿಂದ ಪಡೆದುಕೊಳ್ಳುತ್ತೇವೆ, ಎಲ್ಲಿಂದ ಪಡ್ಕೋತೀವಿ ಅಂತ ನೋಡೋಣ. ಚಾಟ್ ಬಾಕ್ಸ್ ಅಲ್ಲಿ ರೆಸ್ಪಾಂಡ್ ಮಾಡಿ ಪ್ಲೀಸ್. ನೀರು ನಮಗೆ ಎಲ್ಲಿಂದ ದೊರೆಯುತ್ತದೆ? ನೀರಿನ ಮೂಲ ಆಕಾರಗಳು ಏನು ಅಂತ ನೋಡೋದಾದ್ರೆ, ಚಿಲುಮೆ ಇರ್ಬೋದು. ನಮ್ಮ ಮನೆಗೆ ನಾವು ನೀರು ಹೇಗೆ ಪಡ್ಕೊಂತೀವಿ? ಚಿಲುಮೆ ಇರ್ಬೋದು, ಕೊಳ, ಕೆರೆ, ಬಾವಿ ಅಥವಾ ಕೈ ಪಂಪುಗಳ ಮೂಲಕ ನೀರು ನಮ್ಮ ಮನೆಗೆ ಬರುತ್ತೆ. ಹಾಗಿದ್ರೆ ಈ ಚಿಲುಮೆ, ಕೊಳ, ಕೆರೆ, ಬಾವಿ ಮತ್ತೆ ಕೈ ಪಂಪುಗಳಿಗೆ ನೀರೆಲ್ಲಿಂದ ಬರುತ್ತೆ? ಎಲ್ಲಿಂದ ಬರ್ತಾ ಇರ್ಬೋದು ನೀರು? ಕೊಳ ಹೇಗ್ ತುಂಬ್ತಾ ಇದೆ, ಕೆರೆ ಹೇಗ್ ತುಂಬ್ತಾ ಇದೆ, ಬಾವಿ ಇರ್ಬೋದು, ಕೈ ಪಂಪುಗಳ ಮೂಲಕ ನಾವು ಪಡ್ಕೊಂತಾ ಇದೀವಿ ಅಂದ್ರೆ ಯಾವ ರೀತಿಯಾಗಿ ನಾವು ಪಡ್ಕೊಂತಾ ಇದ್ದೀವಿ? ಯೋಚನೆ ಮಾಡ್ತಾ ಇರೋಣ. ನೆಕ್ಸ್ಟ್ ನೋಡೋಣ ಭೂಮಿ. ನಮ್ಗೆಲ್ಲ ತಿಳಿದಿದೆ 2/3 ಭಾಗವು ನೀರಿನಿಂದ ಆವೃತವಾಗಿರುವುದರಿಂದ ಏನಾಗುತ್ತೆ, ಈ ನೀರಿನ ಬಹುಪಾಲು ಏನಾಗಿದೆ, ಸಾಗರ ಮತ್ತು ಸಮುದ್ರದಲ್ಲಿ ನಾವು ನೋಡ್ಬೋದು. ಸಾಗರಗಳು ಮತ್ತೆ ಸಮುದ್ರಗಳು ನೀರಿನಲ್ಲಿ ಹಲವು ಲವಣಗಳು ಕರಗಿದೆ. ಸಾಗರಗಳಲ್ಲಿ ಮತ್ತೆ ಸಮುದ್ರಗಳಲ್ಲಿ ನೀರಿನಲ್ಲಿ ಲವಣಗಳು ಕರಗಿರೋದ್ರಿಂದ ಈ ನೀರು ಉಪ್ಪಾಗಿರುತ್ತೆ. ಸುಮಾರು 97.5% ಅಷ್ಟು ನೀರು ಉಪ್ಪಾಗಿರುತ್ತೆ. ಕೇವಲ 2.5% ಅಷ್ಟು ನೀರು ಮಾತ್ರ ನಾವು ಕುಡಿಯಲು, ಮನೆ ಬಳಕೆ ಮಾಡ್ಕೊಳ್ಳೋದಕ್ಕೆ, ಗೃಹ ಬಳಕೆಗೆ, ಕೃಷಿಗೆ, ಕೈಗಾರಿಕೆಗೆ ಅಗತ್ಯವಾಗಿರುತ್ತೆ. ಅದನ್ನ ನಾವು ಬಳಸ್ಕೊಬಹುದು. ನೀರು, ಸಾಗರ ಅಂತ ಹೇಳಿದ್ವಿ ಅಲ್ವಾ? ನೀರು, ಚಿಲುಮೆ, ಕೊಳ, ಕೆರೆ, ಬಾವಿ, ಸಮುದ್ರ, ಸಾಗರ, ಅಂತರ್ಜಲ, ಇವೆಲ್ಲವೂ ಕೂಡ ನೀರಿನ ಆಕಾರಗಳು. ಈ ಸೋರ್ಸಸ್ ಅನ್ನ ನಾವು ಎಲ್ಲಿಂದ ಪಡ್ಕೊಳ್ತೀವಿ? ಎಲ್ಲಿ ಸಿಗುತ್ತೆ ನೀರು? ಅಂತರ್ಜಲಕ್ಕೆ ನೀರು ಹೇಗೆ ಹೋಗುತ್ತೆ? ಸಾಗರ ನೀರ್ ಹೇಗೆ ಬರುತ್ತೆ? ಸಾಗರಕ್ಕೆ, ಸಮುದ್ರಕ್ಕೆ ಹೇಗೆ ಬರುತ್ತೆ? ಬಾವಿ, ಕೊಳ, ಇದಕ್ಕೆಲ್ಲ ನೀರ್ ನಮ್ಗೆ ಎಲ್ಲಿಂದ ಸಿಗುತ್ತೆ? ಯಾವ ರೀತಿ ಹೋಗ್ಬೋದು? ಯಾವ ಒಂದು ಪ್ರಕ್ರಿಯೆ ಮೂಲಕ ನೀರು ತುಂಬಿಕೊಳ್ಳುತ್ತೆ ಅಂತ ಹೇಳ್ತೀರಾ? ಈ ಆಕಾರಗಳು ನೀರಿನ ಸೋರ್ಸಸ್ ತುಂಬ್ಕೊಬೇಕು ಅಂತ ಅಂದ್ರೆ ನಮ್ಗೆ ಏನಾಗ್ಬೇಕು? ಮಳೆ ರೂಪದಲ್ಲಿ ಬರುತ್ತೆ. ಮಳೆ ರೂಪದಲ್ಲಿ ಯಾವಾಗ ಬರುತ್ತೆ? ಜಲಚಕ್ರದಿಂದ. ಜಲಚಕ್ರ ಹೇಗಾಗುತ್ತೆ? ಆವಿಕರಣ. ಈ ಸಾಗರ, ಸಮುದ್ರ, ಕೆರೆ, ಬಾವಿ, ಕೊಳದಲ್ಲಿ ತುಂಬಿರುವಂತಹ ನೀರೇ ಬಿಸಿಲಿಗೆ ಒಡ್ದಾಗ ಏನಾಗುತ್ತೆ? ಆ ನೀರು ಆವಿಯಾಗಿ ಜಲಚಕ್ರ ಪ್ರಕ್ರಿಯೆಯ ಮೂಲಕ ಏನಾಗುತ್ತೆ? ಮತ್ತೆ ಮಳೆ ರೂಪದಲ್ಲಿ ನಮ್ಗೆ ಏನಾಗುತ್ತೆ? ಚಿಲುಮೆ, ಕೊಳ, ಇವು ಎಲ್ಲಾ ನೀರಿನ ಆಕಾರಗಳು
ತುಂಬಿಕೊಳ್ತಾ ಹೋಗುತ್ತೆ. ಅಷ್ಟು ಮಾತ್ರನಾ? ಇಲ್ಲ, ಬಾಷ್ಪ ವಿಸರ್ಜನೆ ನಾವು ಕೇಳಿದೀವಲ್ವಾ, ಸಸ್ಯಗಳಲ್ಲಿ ಟ್ರಾನ್ಸ್ಪಿರೇಷನ್ ಆಗುತ್ತೆ. ಈ ಬಾಷ್ಪ ವಿಸರ್ಜನೆಯ ಪ್ರಕ್ರಿಯೆಯಲ್ಲೂ ಕೂಡ ನೀರು ಬಿಡುಗಡೆ ಆಗುತ್ತೆ. ಈ ಬಿಡುಗಡೆಯಾದ ನೀರು ಮತ್ತೆ ಜಲಚಕ್ರದ ಮೂಲಕ ಏನಾಗುತ್ತೆ, ಮಳೆಯ ರೂಪದಲ್ಲಿ ನಮಗೆ ಸಿಗುತ್ತೆ. ಸೊ ಹಾಗಿದ್ರೆ ಸೋರ್ಸಸ್ ಬಂದು ಏನಾಗಿದೆ, ಈ ಸೋರ್ಸಸ್ ತುಂಬಬೇಕು ಅಂತ ಅಂದ್ರೆ, ನಮ್ಗೆ ಇದು ಅವೈಲಬಲ್ ಆಗಬೇಕು ಅಂದ್ರೆ ನಮ್ಗೆ ಎರಡು ಮುಖ್ಯವಾದ ಕಾರಣಗಳು ಏನು ಅಂತ ಅಂದ್ರೆ, ಆವಿಕರಣ ಮತ್ತೆ ಬಾಷ್ಪ ವಿಸರ್ಜನೆ, ಜಲಚಕ್ರ ಪ್ರಕ್ರಿಯೆ ಮೂಲಕ ನಮ್ಗೆ ನೀರು ದೊರೆಯುತ್ತೆ. ಸೊ ಇಲ್ಲೊಂದು ಮಾದರಿ ಇದೆ, ಜಲಧರ ಮಾದರಿ ಅಂತ. ಈ ಒಂದು ಜಲಚರ ಮಾದರಿ ಚಟುವಟಿಕೆಯಲ್ಲಿ ನಾವು ಯಾವ ಪರಿಕಲ್ಪನೆಗಳನ್ನ ಕಲಿತಾ ಹೋಗ್ತೀವಿ ಅಂತ ನೋಡೋದಾದ್ರೆ, ನೀರಿನ ಮೂಲಗಳು, ಜಲಚಕ್ರ ಮತ್ತೆ ಜಲಮಾಲಿನ್ಯ. ಸೊ ನೀರು, ಸಾಗರ, ಸಮುದ್ರ, ಕೆರೆ ಇವೆಲ್ಲವೂ ಕೂಡ ಆವಿಕರಣದ ಮೂಲಕ ಆಗುತ್ತೆ. ಮತ್ತು ಸಸ್ಯಗಳಿಂದ ಬಾಷ್ಪೀಕರಣದ ಮೂಲಕ ನೀರಾವಿಯಾಗಿ ಗಾಳಿಯಲ್ಲಿ ಸೇರಿ ಅದು ನಂತರ ಮಳೆ, ಆಲಿಕಲ್ಲು ಅಥವಾ ಹಿಮವಾಗಿ ಭೂಮಿಯನ್ನ ಮರಳುತ್ತೆ ಅಂತ ತಿಳ್ಕೊಂಡ್ವಿ. ಸೊ ಭೂಮಿಗೆ ಬರಳಿದ ನೀರು ಕೆರೆ, ನದಿ, ಸಮುದ್ರ, ಸಾಗರಕ್ಕೆ ಹೋಗಿ ಅದು ಏನಾಗುತ್ತೆ, ಮತ್ತೆ ನೆಲದಿಂದ ಏನಾಗುತ್ತೆ, ಸಾಗರಗಳಿಗೆ ಮತ್ತೆ ಸಮುದ್ರಗಳಿಗೆ ಸೇರುತ್ತೆ. ಸೊ ಮಳೆ ನೀರಿನ ಕೆಲವು ಭಾಗ, ಸ್ವಲ್ಪ ಮಳೆ ನೀರು ಕೆರೆ, ಬಾವಿ, ಸಮುದ್ರದ ಮೇಲೆ ಬಿದ್ರೆ ಇನ್ನು ಉಳಿದ ಭಾಗ ಏನಾಗುತ್ತೆ, ಭೂಮಿ ಮೇಲೆ ಬೀಳುತ್ತಲ್ವಾ? ಹೌದು. ಸೊ ಮಳೆ ನೀರಿನ ಕೆಲವು ಭಾಗ ಏನಾಗುತ್ತೆ, ಭೂಮಿಯಿಂದ ಹೀರಲ್ಪಟ್ಟು ಮಣ್ಣಿನಲ್ಲಿ ಸೇರಿ ಭೂಮಿಯ ಒಳಕ್ಕೆ ಇಳಿದು ಆ ನೀರೇ ಅಂತರ್ಜಲವಾಗಿ ನಮಗ್ ಸಿಗುತ್ತೆ. ಸೊ ಗ್ರೌಂಡ್ ವಾಟರ್ ಅಂತ ಹೇಳ್ಬೋದು. ಸೊ ಕೈ ಪಂಪು ಅಥವಾ ಇನ್ಯಾವುದಾದ್ರೂ ಮೆಟೀರಿಯಲ್ಸ್ನ ನಾವು ಡಿವೈಸ್ಗಳನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ಬೋದು, ಸಾಧನಗಳನ್ನ ಬಳಸ್ಕೊಂಡು ನಾವು ಅಂತರ್ಜಲದ ನೀರನ್ನ ನಾವು ಪಡ್ಕೊಳ್ಬಹುದು. ಸೊ ಈ ಒಂದು ಹೆಚ್ಚು ಕಲುಷಿತವಾದ್ರೆ ನೀರು, ಜಲಮಾಲಿನ್ಯ ಹೆಚ್ಚಾಗಿ ನೀರು ಹೆಚ್ಚು ಕಲುಷಿತವಾದ್ರೆ ಅಂತರ್ಜಲ ಕೂಡ ಕಲುಷಿತವಾಗುವ ಸಾಧ್ಯತೆ ಆಗುತ್ತೆ. ಅದಕ್ಕೋಸ್ಕರ ನಾವು ಜಲಮಾಲಿನ್ಯವನ್ನ ತಡೆಯಬೇಕಾಗಿದೆ. ಸೊ ಈ ಎಲ್ಲ ಒಂದು ಪರಿಕಲ್ಪನೆಯನ್ನ ಈ ಚಟುವಟಿಕೆ ಮೂಲಕ ನಾವು ಹೇಳ್ಬೋದು. ಸೊ ಇಲ್ಲಿ ಏನಾಗಿದೆ ಅಂತ ಅಂದ್ರೆ, ಇಲ್ಲಿ ಒಂದು ಕಂಟೈನರ್ ಅನ್ನ ತಗೊಂಡಿದ್ದೀವಿ. ಆ ಕಂಟೈನರ್ ನಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಮರಳು ಅಥವಾ ವಿವಿಧ ರೀತಿಯ ಮಣ್ಣುಗಳನ್ನ ನಾವು ಆಡ್ ಮಾಡ್ತೀವಿ. ನಂತರ ಅದಕ್ಕೆ ನಾವು ಕಲ್ಲುಗಳನ್ನ, ಚಿತ್ರದಲ್ಲಿ ತೋರಿಸಿರುವ ರೀತಿ ಕಲ್ಲುಗಳನ್ನ ಜೋಡಿಸ್ತಾ ಹೋಗೋಣ. ಜೋಡಿಸಿದ ನಂತರ ನೀರೇನಾಗುತ್ತೆ, ಅದಕ್ಕೆ ಒಂದು ಸ್ವಲ್ಪ ಪ್ರಮಾಣದ ನೀರನ್ನ ಆಡ್ ಮಾಡೋಣ. ಸೊ ನೀರನ್ನ ಸೇರಿಸಿದಾಗ ಏನಾಗುತ್ತೆ, ಅದು ಮೊದಲಿಗೆ ಕಲ್ಲು, ನಂತರ ಮರಳು ಮತ್ತೆ ವಿವಿಧ ರೀತಿಯ ಮಣ್ಣಿನ ಮೂಲಕ ಹಾದು ಹೋಗಿ ಕೆಳಗಡೆ ಶೇಖರಣೆ ಆಗುತ್ತೆ. ಆ ನೀರನ್ನೇ ನಾವು ಅಂತರ್ಜಲ ಅಂತ ಹೇಳ್ತೀವಿ ಅಂತ ನಾವು ಮಕ್ಕಳಿಗೆ ಈ ಪರಿಕಲ್ಪನೆಯನ್ನ ತೋರಿಸ್ಬೋದು. ಸೊ ಹೆಚ್ಚು ಜಲಮಾಲಿನ್ಯವಾದಾಗ ಅಂತರ್ಜಲ ಕೂಡ ಮಾಲಿನ್ಯವಾಗುವ ಸಾಧ್ಯತೆ ಇರಬಹುದು. ಆದ್ರೆ ಹೆಚ್ಚು ಮಾಲಿನ್ಯವಾದ್ರೆ ಮಾತ್ರ ಆ ರೀತಿ ಆಗೋದು. ಇಲ್ಲ ಅಂತ ಅಂದ್ರೆ ಆ ಎಲ್ಲಾ ಒಂದು ಕಲ್ಲು ಮಣ್ಣುಗಳ ಮೂಲಕ ನೀರು ಶೇಖರಣೆ ಆಗಿರೋದ್ರಿಂದ ಆ ನೀರು ಶುದ್ಧ ನೀರು ಅಂತಾನೆ ಹೇಳ್ಬೋದು. ಜಲಮಾಲಿನ್ಯ ಹೆಚ್ಚಾದಾಗ ಖಂಡಿತ ಅಂತರ್ಜಲ ಕೂಡ ಮಾಲಿನ್ಯವಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಜಲಮಾಲಿನ್ಯವನ್ನ ಆದಷ್ಟು ಕಡಿಮೆ ಮಾಡೋಣ ಅಂತ ಹೇಳ್ಬೋದು ಮಕ್ಕಳಿಗೆ. ಈ ಒಂದು ಆಕ್ಟಿವಿಟಿ ಮೂಲಕ ತೋರಿಸ್ಬೋದು. ಇಲ್ಲಿರುವಂತಹ ಅಂತರ್ಜಲವೂ ಕೂಡ ಒಂದು ನೀರಿನ ಆಕಾರವಾಗಿದೆ. ನಾವು ಈಗ ನೀರಿನ ಸಂರಕ್ಷಣೆಯನ್ನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ನಾವು ವ್ಯಕ್ತಿಗತ ಕಾರ್ಯಕ್ಕೆ ಬರ್ತೀವಿ. ನಾವು ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ನೀರನ್ನ ಮಿತವಾಗಿ ಬಳಸಬೇಕಾಗಿರುತ್ತೆ. ನಮಗೆ ಕಾರ್ಯಕ್ಕೆ ಎಷ್ಟು ಬೇಕಾಗಿರುತ್ತೋ ಅಷ್ಟನ್ನ ಮಾತ್ರ ಬಳಸಿ ಮಿಕ್ಕಿದನ್ನು ನಾವು ಸಂರಕ್ಷಣೆ ಮಾಡ್ಬೋದು. ಅದೇ ರೀತಿ ದೊಡ್ಡ ಮತ್ತು ಚಿಕ್ಕ ಪ್ರಮಾಣದ ಸೋರಿಕೆಗಳನ್ನ ವರದಿ ಮಾಡಬೇಕಾಗುತ್ತೆ, ಅಥವಾ ಒಂದು ವೇಳೆ ನಾವು ಆದರೆ ಸರಿಪಡಿಸ್ಬೋದು. ಸೊ ನಾವು ಬಕೆಟ್ ನೀರಿನಲ್ಲಿ ಸ್ನಾನ ಮಾಡುವುದು ಅಥವಾ ಹನಿ ನೀರಿನ ಸ್ನಾನವನ್ನ ಅವಾಯ್ಡ್ ಮಾಡಿ ಬಕೆಟ್ ನೀರಿನ ಸ್ನಾನವನ್ನು ಮಾಡುವುದಿರ್ಬೋದು, ಅಥವಾ ನೀರನ್ನ ಸರಿಯಾಗಿ ಬಳಕೆ ಮಾಡುವುದರಿಂದ ನಾವು ವ್ಯಕ್ತಿಗತ ಕಾರ್ಯದಿಂದ ನೀರನ್ನ ಸಂರಕ್ಷಣೆಯನ್ನ ಮಾಡ್ಬೋದು. ಅದೇ ರೀತಿ ನಾವು ಜಾಗತಿಕ ಬದಲಾವಣೆಗೆ ಬಂದರೆ ಆಹಾರ ಉತ್ಪಾದನೆಯಲ್ಲಿ ನೀರನ್ನ ಪರಿಣಾಮಕಾರಿಯಾಗಿ ಬಳಸಬೇಕಾಗುತ್ತೆ. ನಾವು ಆಹಾರದ ಉತ್ಪಾದನೆ ಅಂದರೆ ವ್ಯವಸಾಯ ಮತ್ತು ಕೃಷಿಗೆ ಬರ್ತೀವಿ. ಕೃಷಿಯಲ್ಲಿ ನೀರನ್ನ ಹಾಗೆ ಹರಿಬಿಡುವ ಬದಲು ಹನಿ ನೀರಾವರಿ ಇರ್ಬೋದು ಅಥವಾ ಮಳೆ ಕೊಯ್ಲು ಇರ್ಬೋದು, ಈ ರೀತಿಯಾದಂತಹ ನಾವು ನೀರನ್ನ ಬಳಸುವುದರ ಮೂಲಕ ನಾವು ಜಾಗತಿಕವಾಗಿ ನೀರನ್ನ ಸಂರಕ್ಷಣೆಯನ್ನ ಮಾಡಬಹುದಾಗಿದೆ. ಅದೇ ರೀತಿ ಹೊಲ ಗದ್ದೆಗಳಿಂದ ಮಾಲಿನ್ಯವನ್ನ ತಡೆಗಟ್ಟಬೇಕಾಗುತ್ತೆ. ನಾವು ಹೊಲ ಗದ್ದೆಗಳಲ್ಲಿ ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇರ್ತೀವಿ. ಅವುಗಳನ್ನ ಮಿತವಾಗಿ ಬಳಸುವುದರ ಮೂಲಕ ನಾವೇನ್ ಮಾಡ್ಬೋದು, ನೀರನ್ನ ಸಂರಕ್ಷಣೆ ಮಾಡ್ಬೋದಾಗಿದೆ.
ಹಾಗೂ ನಾವೀಗೆಲ್ಲ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, ನಗರಗಳಲ್ಲಿ ಅಥವಾ ಮನೆಗಳಿಗೆಲ್ಲ ನೀರು ನುಗ್ತಾ ಇದೆ ಅಂತ. ನಾವು ನಗರಗಳಲ್ಲಿ ನೀರು ನೈಸರ್ಗಿಕವಾಗಿ ಹರಿಯಲು ಅವಕಾಶ ಕಲ್ಪಿಸಬೇಕಾಗುತ್ತೆ. ಇಲ್ಲ ಅಂದ್ರೆ ಇದೇ ರೀತಿ ನಾವು ಇವನ್ನ ನೋಡ್ಬೇಕಾಗುತ್ತೆ, ನೀರಿನ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಇಲ್ಲಿ ನಾವು ಒಂದು ಚಟುವಟಿಕೆ ಮೂಲಕ ನೀರನ್ನ ಹೇಗೆ ಸಂರಕ್ಷಣೆ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಜಲ ಸಂರಕ್ಷಣೆಗೆ ಒಂದು ಚಟುವಟಿಕೆ ಇದೆ. ನಮಗೆ ಆವೀಕರಣದಿಂದ ನಮ್ಗೆ ಏನಾಗ್ತಾ ಇದೆ, ನಮಗೆ ನೀರು ಎ ಕಂಟೈನರ್ನಲ್ಲಿ ನೀರು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಇದರಿಂದ ನಾವು ಬಿ ಕಂಟೈನರ್ನಲ್ಲಿ ನಮಗೆ ನೀರು ಸಂರಕ್ಷಣೆಯಾಗಿದೆ. ಸೊ ಇಲ್ಲಿ ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ಸೊ ಕಪ್ಪು ಬಣ್ಣದ ಶೇಡಿಂಗ್ ಬಾಲ್ಸ್ ಇರೋದ್ರಿಂದ ನಮ್ಗೆ ಎವಾಪರೇಷನ್ ಹಂಗಂದ್ರೆ ಆವೀಕರಣ ನಿಯಂತ್ರಣ ಆಗ್ತಾ ಇದೆ. ಇಲ್ಲಿ ಆವೀಕರಣ ಆಗೋದನ್ನ ತಡೆಗಟ್ಟಿ ನಮ್ಗೆ ನೀರನ್ನ ಸಂಸ್ಕರಣೆ ಮಾಡ್ತಾ ಇದೆ. ಈ ಚಟುವಟಿಕೆಯನ್ನ ನಾವು ಕೂಡ ಮಾಡಿಸ್ಬೋದು. ಸೊ ಹಾಗಿದ್ರೆ ಆವೀಕರಣ ಅಂತ ಅಂದ್ರೆ ಏನು? ಸೊ ಆವೀಕರಣ ಅಂದ್ರೆ ನಾವು ಆಲ್ರೆಡಿ ತಿಳಿದ ಹಾಗೆ ನಮ್ಗೆ ನೀರಿನ ಮೂಲಗಳು ತಿಳಿದಿವಿ. ಸೊ ನೀರಿನ ಮೂಲಗಳಲ್ಲಿ ಬಿಸಿಲಿನ ಶಾಖಕ್ಕೆ ನೀರು ಬಿಸಿಯಾಗಿ ಅದೇನಾಗುತ್ತೆ, ಆವಿ ಆಗುತ್ತಾ ಹೋಗುತ್ತೆ. ಸೊ ಆವಿಯಾಗಿ ಮೇಲೆ ನಮ್ಮ ವಾತಾವರಣ ಸೇರೋದನ್ನ ನಾವು ಆವೀಕರಣ ಅಂತ ಹೇಳ್ತೀವಿ. ಈ ಆವೀಕರಣದ ಉಪಯೋಗ ಏನಿರ್ಬೋದು? ನಾವೆಲ್ಲ ಮಾತಾಡ್ತಿರ್ತೀವಿ. ಸೊ ನಾವು ಬಟ್ಟೆಯನ್ನ ಒಣಗಾಕ್ದಾಗ ಬಟ್ಟೆಯಲ್ಲಿರುವಂತಹ ನೀರು ಮಾಯ ಆಗುತ್ತಾ ಹೋಗುತ್ತೆ. ಸೊ ಏಕೆ ಮಾಯ ಆಗುತ್ತೆ ಅಂದ್ರೆ, ಸೊ ಅಲ್ಲಿ ನಮ್ಮ ನೀರು ಆವಿ ಆಗುತ್ತಾ ಹೋಗುತ್ತದೆ. ಅದೇ ರೀತಿ ನಮಗೆ ತುಂಬಾ ಅದ್ಭುತ ಅನಿಸೋದು ಅಂದ್ರೆ, ನಾವು ಆಹಾರ ಪದಾರ್ಥಗಳನ್ನು ಕೂಡ ನಾವೇನ್ ಮಾಡ್ತಾ ಇರ್ತೀವಿ, ಒಣಗಿಸ್ತಾ ಇರ್ತೀವಿ, ಆಚೆ ಹಾಕಿರ್ತೀವಿ. ಈ ಒಣಮೆಣಸಿನಕಾಯಿ ನೋಡ್ತಾ ಇರ್ಬೋದು. ಸೊ ಅದು ಹೇಗಾಗುತ್ತೆ, ಅದು ಗಿಡದಲ್ಲಿ ಬಿಡುತ್ತಾ? ಇಲ್ಲ. ಸೊ ಅದನ್ನ ಏನ್ ಮಾಡ್ತೀವಿ, ಅದರಲ್ಲಿರುವಂತಹ ನೀರನ್ನ ನಾವು ಆವೀಕರಣ ಮಾಡಿಸಿ ಅದನ್ನ ನಾವು ಸ್ಟೋರೇಜ್ ಮಾಡೋದಿಕ್ಕೆ ಹಾಗೂ ಅದನ್ನ ನಾವು ತುಂಬಾ ಸಮಯದವರೆಗೆ ಬಳಸೋದಿಕ್ಕೆ ಏನ್ ಮಾಡ್ತೀವಿ, ಬಳಕೆ ಮಾಡೋದಿಕ್ಕೆ ನಾವು ಆವೀಕರಣ ಮಾಡ್ತೀವಿ. ಹಾಗಾದ್ರೆ ಸಾಂದ್ರೀಕರಣ ಅಂದ್ರೆ ಏನ್ ಹೇಳ್ಬೋದು? ಸೊ ನಾವು ಬೆಳಗಿನ ಜಾವದಲ್ಲೆಲ್ಲ ನೋಡಿರ್ತೀವಿ, ಎಲೆಗಳ ಮೇಲಿರ್ಬೋದು ಅಥವಾ ನಮ್ಮ ಆಚೆ ಗಾಡಿಗಳ ಮೇಲಿರ್ಬೋದು, ನಮ್ಗೆ ನೀರಿನ ಹನಿಗಳು ಕಾಣ ಬರ್ತವೆ. ಹಾಗೂ ನಾವು ತಂಪು ಪಾನೀಯ ಕೂಡ ಕುಡಿಬೇಕಾದ್ರೆ ನೋಡಿದ್ರೆ ನಮ್ಮ ಲೋಟದ ಸುತ್ತಲೂ ನಮ್ಗೆ ನೀರಿನ ದ್ರಾವಣಗಳು ಕಾಣ್ತಾ ಹೋಗ್ತವೆ, ನೀರಿನ ಸಣ್ಣ ಸಣ್ಣ ಡ್ರಾಪ್ಸ್ ಕಾಣ್ತಾ ಹೋಗ್ತವೆ. ಏನಕ್ಕಾಗಿರ್ತದೆ ಅಂದ್ರೆ, ಅದು ನಮ್ಮ ವಾತಾವರಣದಲ್ಲಿರುವಂತಹ ಗಾಳಿಯಲ್ಲಿರುವ ನೀರನ್ನ ಸಾಂದ್ರೀಕರಿಸಿ ಒಂದು ಚಿಕ್ಕ ಚಿಕ್ಕ ಹನಿಗಳಾಗಿ ಮಾರ್ಪಡಿಸಿರುತ್ತೆ. ಸೊ ಹಾಗಿದ್ರೆ ನಾವು ಇಲ್ಲಿ ಒಂದು ಪದಾರ್ಥದ ಸ್ಥಿತಿ ಹೇಗೆ ಬದಲಾವಣೆ ಆಗುತ್ತೆ ಅಂತ ನೋಡ್ತಾ ಹೋಗ್ಬೋದು. ಸೊ ಮೊದಲಿಗೆ ನನ್ನಲ್ಲಿ ಘನ ಸ್ಥಿತಿಯಲ್ಲಿರುವಂತಹ ಒಂದು ಐಸ್ ಇದೆ. ಐಸಿಗೆ ನಾನು ಉಷ್ಣವನ್ನ ಕೊಡ್ತಾ ಹೋದ್ರೆ ಅದೇನಾಗುತ್ತೆ, ದ್ರವ ರೂಪಕ್ಕೆ ಬದಲಾಗುತ್ತೆ. ಅದೇ ರೀತಿ ಅದನ್ನ ನಾವು ಕರಗುವಿಕೆ ಅಂತ ಹೇಳ್ತೀವಿ. ಅದೇ ರೀತಿ ದ್ರವವನ್ನ ನಾವು ಮತ್ತೆ ಹೀಟ್ ಮಾಡ್ತಾ ಹೋದ್ರೆ ನಾವು ಅದು ಅನಿಲ ರೂಪಕ್ಕೆ ಹೋಗುತ್ತೆ. ಅದನ್ನ ನಾವು ಆವೀಕರಣ ಅಂತ ಹೇಳ್ಬೋದು. ಒಂದು ವೇಳೆ ನಾನು ಅನಿಲದ ಉಷ್ಣವನ್ನ ಕಡಿಮೆ ಮಾಡ್ತಾ ಹೋದ್ರೆ ಅದೇನಾಗುತ್ತೆ, ಮತ್ತೆ ದ್ರವ ರೂಪಕ್ಕೆ ಬರುತ್ತೆ. ಅದನ್ನ ನಾವು ಸಾಂದ್ರೀಕರಣ ಅಂತ ಹೇಳ್ಬೋದು. ಹಾಗಾದ್ರೆ ದ್ರವ ರೂಪವನ್ನ ಘನ ಮಾಡುವುದು ಹೇಗೆ? ಸೊ ದ್ರವ ರೂಪದ ಟೆಂಪರೇಚರ್ ಅಂದ್ರೆ ನಾವೇನ್ ಹೇಳ್ತೀವಿ, ಉಷ್ಣವನ್ನ ಕಡಿಮೆ ಮಾಡ್ತಾ ಹೋದ್ರೆ ಅದು ಮತ್ತೆ ಮೊದಲಿನ ಘನ ಸ್ಥಿತಿಗೆ ಬರುತ್ತದೆ. ನಾವು ಅದನ್ನ ಘನೀಕರಣ ಅಂತ ಹೇಳ್ಬೋದು. ಹಾಗಾದ್ರೆ ನಾವು ಈ ಆವೀಕರಣ ಮತ್ತೆ ಸಾಂದ್ರೀಕರಣವನ್ನ ಎಲ್ಲಿ ನೋಡ್ಬೋದು? ಸೊ ಹೌದು, ನಾವು ಈಗಾಗಲೇ ತಿಳಿದರ ಹಾಗೆ ಜಲಚಕ್ರದಲ್ಲಿ ನಾವು ಆವೀಕರಣ ಮತ್ತೆ ಸಾಂದ್ರೀಕರಣವನ್ನ ನೋಡ್ಬೋದು. ಹಾಗಾದರೆ ಜಲಚಕ್ರ ಅಂದ್ರೆ ಏನ್ ಹೇಳ್ಬೋದು? ನಮ್ಮ ಸಾಗರ ಮತ್ತು ಭೂಮಿಯ ನಡುವಿನ ನೀರಿನ ಪರಿಚಲನೆಯನ್ನ ನಾವು ಜಲಚಕ್ರ ಅಂತ ಹೇಳ್ಬೋದು. ಸೊ ಜಲಚಕ್ರ ಹೇಗಾಗುತ್ತೆ? ಸೊ ಜಲಚಕ್ರ ನಮಗೆ ಮೊದಲೇ ತಿಳಿದರ ಹಾಗೆ ನೀರಿನ ಮೂಲಗಳಿಂದ ನೀರು ಆವೀಕರಣಗೊಳ್ಳುತ್ತೆ. ಸೂರ್ಯನ ಶಾಖಕ್ಕೆ ಕಾದು ಅದು ಹವೆಯಾಗಿ ಮೇಲೆ ನಮ್ಮ ವಾತಾವರಣ ಸೇರ್ತಾ ಹೋಗುತ್ತೆ. ಆ ಆವೀಕರಣದಿಂದ ನೀರು ಸಣ್ಣ ಸಣ್ಣ ಅಂದ್ರೆ ಹವೆಯಾಗಿ ನಮ್ಮ ವಾತಾವರಣವನ್ನ ಸೇರಿದಾಗ ಮೇಲೆ ಹೋಗ್ತಾ ಹೋಗ್ತಾ ಅದು ತಂಪಾಗಿ ಸಾಂದ್ರೀಕರಿಸುತ್ತೆ. ಅಲ್ಲಿ ಸಾಂದ್ರೀಕರಿಸಿ ನಮಗೆ ಮೋಡಗಳು ಉತ್ಪತ್ತಿ ಆಗ್ತವೆ. ಸೊ ಆ ಮೋಡಗಳು ಮತ್ತೆ ಸಣ್ಣ ಸಣ್ಣ ಹನಿಗಳಾಗಿ ಸೇರಿ ದ್ರವೀಕರಣಗೊಂಡು ಅವಪಾತವಾಗಿ ಅದೇನಾಗುತ್ತೆ, ಮತ್ತೆ ಮಳೆಯ ರೀತಿಯಲ್ಲಿ, ಮಂಜಿನ ರೀತಿಯಲ್ಲಿ ಹಾಗೂ ಆವಿನ ಕಲ್ಲು ಅಂತ ಹೇಳ್ಬೋದು, ಈ ರೀತಿಯಲ್ಲಿ ನಮಗೆ ಮತ್ತೆ ನೆಲವನ್ನೇ ಸೇರ್ತಾ ಹೋಗ್ತಾ ನಮ್ಮ ಭೂಮಿಯನ್ನೇ ಸೇರುತ್ತೆ. ಭೂಮಿನೇ ಸೇರಿ ನಮ್ಮ ಜಲ ಸಂಗ್ರಹಕ್ಕೆ ಮತ್ತೆ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಕೆರೆ, ಬಾವಿ ನೀರು ಹೀಗೆ ಹಲವಾರು ರೀತಿಯಲ್ಲಿ ನಮಗೆ ಜಲ ಸಂಗ್ರಹಣೆ ಆಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಇಲ್ಲೊಂದು ನಮಗೆ ಸಮೀಕ್ಷಾ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಭೌತ ಪರಾವರ್ತಗೊಳಿಸಲಾಗದ ಫಿಸಿಕಲ್ ಇರ್ರಿವರ್ಸಿಬಲ್ ರಿಯಾಕ್ಷನ್ ಬದಲಾವಣೆಯಾಗಿದೆ ಅಂತ? ಎ ತರಕಾರಿಯನ್ನು ಕತ್ತರಿಸುವುದು, ಬಿ ಚಪಾತಿಯನ್ನು ಲಟ್ಟಿಸುವುದು, ಸಿ ಬಟ್ಟೆಯನ್ನು ಇಸ್ತ್ರಿ ಮಾಡುವುದು. ಸೊ ಹಾಗಿದ್ರೆ ಉತ್ತರವನ್ನ ನೋಡೋಣ. ಸೊ ನಾವು ಇಲ್ಲಿ ಕೇಳಿರೋದು ಭೌತ ಪರಾವರ್ತಗೊಳಿಸಲಾಗದ
ರಿಯಾಕ್ಷನ್ ಯಾವುದು ಅಂತ. ಇಲ್ಲಿ ನಮಗೆ ತರಕಾರಿ ಕತ್ತರಿಸುವುದು, ಚಪಾತಿ ಲಟ್ಟಿಸುವುದು ಮತ್ತು ಬಟ್ಟೆ ಇಸ್ತ್ರಿ ಮಾಡುವುದು ಅಂತ ಇತ್ತು. ನಮ್ಮ ಸರಿಯಾದ ಉತ್ತರ ತರಕಾರಿಯನ್ನು ಕತ್ತರಿಸುವುದು. ಏಕೆಂದರೆ ನಾವು ಚಪಾತಿಯನ್ನು ಲಟ್ಟಿಸಿದರೆ ನಾವು ಮೊದಲಿನ ಸ್ಥಿತಿಗೆ ನಾವು ಅದನ್ನು ತಗೊಂಡು ಹೋಗ್ಬೋದು. ಅದೇ ರೀತಿ ಬಟ್ಟೆಯನ್ನು ಇಸ್ತ್ರಿ ಮಾಡಿದರೂ ಕೂಡ ಅದು ಮೊದಲ ರೂಪಕ್ಕೆ ತಗೊಬೋದು. ನಾವು ಭೌತ ಬದಲಾವಣೆ ಅಂತ ಹೇಳಿದರೆ ಅಲ್ಲಿ ನಮಗೆ ಯಾವುದೇ ಹೊಸ ಪದಾರ್ಥ ಉತ್ಪತ್ತಿ ಆಗೋದಿಲ್ಲ. ಅದು ಕೇವಲ ಏನಾಗುತ್ತೆ, ಭೌತಿಕ ಪ್ರಾಪರ್ಟಿಯಲ್ಲಿ ಬದಲಾವಣೆ, ಹಂಗಂದ್ರೆ ಆಕಾರ, ಗಾತ್ರ, ಬಣ್ಣ ಅಥವಾ ಪದಾರ್ಥದ ಸ್ಥಿತಿ ಮಾತ್ರ ಬದಲಾಯಿಸುತ್ತೆ. ಹಾಗೂ ಅದನ್ನು ನಾನು ಪುನಃ ಅದೇ ರೂಪಕ್ಕೆ ತಗೊಂಡು ಹೋಗ್ಬೋದು. ಅದು ಭೌತ ಬದಲಾವಣೆ ಅಂತ ಹೇಳ್ತೀವಿ. ಆ ಭೌತ ಬದಲಾವಣೆಯಲ್ಲಿ ನಾನು ಯಾವುದನ್ನು ಮತ್ತೆ ಆ ಒರಿಜಿನಲ್ ರೂಪಕ್ಕೆ ತಗೊಂಡು ಹೋಗ್ಬೋದು, ಮೊದಲಿನ ರೂಪಕ್ಕೆ ತಗೊಂಡು ಹೋಗ್ಬೋದು. ಅದನ್ನ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ತರಕಾರಿಯನ್ನ ಕತ್ತರಿಸುವುದು ಭೌತ ಬದಲಾವಣೆ. ಆ ಭೌತ ಬದಲಾವಣೆಯಲ್ಲಿ ಪರಾವರ್ತಗೊಳಿಸಲಾಗದ ಬದಲಾವಣೆ ಅಂತ ಹೇಳ್ಬೋದಾಗಿದೆ. ನೀವಿವಾಗಲೇ ಈ ಮಾಡೆಲ್ನ ನೋಡಿದ್ದೀರಾ. ಇದೇ ಮಾಡೆಲ್ನ ಇಟ್ಕೊಂಡು ಬೇರೆ ಯಾವೆಲ್ಲ ಪರಿಕಲ್ಪನೆಗಳನ್ನ ನಾವು ಕ್ಲಾಸ್ ರೂಮಲ್ಲಿ ಹೇಳ್ಕೊಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಸೇಮ್ ಮಾಡೆಲ್ಗೆ ನಾವು ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ಗ್ಲಾಸ್ನ ಒಂದು ಪೀಸ್ನ ಮುಚ್ಚಿಬಿಟ್ಟು, ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಯಾವುದೇ ವಸ್ತು ಆಗಿರ್ಬೋದು, ಮುಚ್ಚಿಬಿಟ್ಟು ಅದನ್ನ ತಗೊಂಡೋಗಿ ಬಿಸಿಲಲ್ಲಿ ಇರಿಸಿದಾಗ ಮಕ್ಕಳಿಗೆ ನಾವು ಮಳೆ ಹೇಗಾಗತ್ತೆ, ಇವಾಗ ಬಿಸಿಲಲ್ಲಿ ಇರಿಸಿದಾಗ ಆ ವಾಟರ್ ಏನಿದೆ ಅದು ಎವಾಪರೇಟ್ ಆಗಿ ಗ್ಲಾಸಲ್ಲಿ ಬಾಷ್ಪೀಕರಣ ಆಗತ್ತೆ. ನಂತರ ಅದು ವಾಟರ್ಗೆ ಮತ್ತೆ ವಾಪಸ್ ಬೀಳುತ್ತೆ. ಹೀಗಾಗಿ ಹೇಗೆ ಮಳೆ ಬರುತ್ತೆ ಅನ್ನೋದನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೋದು. ಅದೇ ರೀತಿ ಇಲ್ಲಿ ಏನಾಗ್ತಾ ಇದೆ, ಫಸ್ಟ್ ಲೇಯರ್ ಏನಿದೆ ವಾಟರ್ದು, ಅದು ಎವಾಪರೇಟ್ ಆದ್ಮೇಲೆ ಅದ್ರ ಕೆಳಗಡೆ ಲೇಯರ್ ಮೇಲಿರುತ್ತೆ. ಅದು ಮತ್ತೆ ಎವಾಪರೇಟ್ ಆಗಿ ಈ ಪ್ರಕ್ರಿಯೆ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಸೊ ಇಲ್ಲಿ ನಾವು ಕನ್ವೆಕ್ಷನ್ ಕೂಡ ಹೇಳ್ಬೋದು. ಹೀಟ್ ಹೇಗೆ ಟ್ರಾನ್ಸ್ಫರ್ ಆಗ್ತಿದೆ, ಹೇಗೆ ಹೋಗ್ತಾ ಇದೆ, ಹೇಗೆ ಆವಿ ಆಗ್ತಿದೆ ಅನ್ನೋದನ್ನ ನಾವು ತಿಳಿಸ್ಕೊಡ್ಬೋದು. ಹೌದು, ಇವಾಗ ನಾವು ನೆಕ್ಸ್ಟ್ ಕಲಿತಾ ಇರ್ತಕ್ಕಂಥ ಟಾಪಿಕ್ ಉಷ್ಣ. ಇದು 7ನೇ ತರಗತಿಯ ಕಲಿಕಾ ಫಲಗಳಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಉಷ್ಣ ವರ್ಗಾವಣೆಯ ಪರಿಕಲ್ಪನೆ ಮತ್ತು ಅದರ ವಿಭಿನ್ನ ವಿಧಾನಗಳನ್ನ ಸಂಕ್ಷಿಪ್ತವಾಗಿ ವಿವರಿಸುವುದು, ಉಷ್ಣ ವಾಹಕಗಳು ಮತ್ತೆ ಉಷ್ಣ ಅವಾಹಕಗಳನ್ನ ಗುರುತಿಸಿ ಪಟ್ಟಿ ಮಾಡೋದಕ್ಕೆ ಒಂದಷ್ಟು ಆಕ್ಟಿವಿಟೀಸ್ನ ನೋಡ್ತಾ ಹೋಗೋಣ. ಈಗ ನಮ್ಮ ಹತ್ರ 2 ಗ್ಲಾಸ್ ವಾಟರ್ ಇದೆ. ಒಂದ್ ಗ್ಲಾಸ್ ಅಲ್ಲಿ ಬಿಸಿನೀರಿದೆ, ಇನ್ನೊಂದ್ ಗ್ಲಾಸ್ ಅಲ್ಲಿ ತಣ್ಣೀರಿದೆ. ಒಂದ್ ಗ್ಲಾಸ್ ಅಲ್ಲಿ ಬಿಸಿನೀರು ಮತ್ತೆ ಇನ್ನೊಂದ್ ಗ್ಲಾಸ್ ಅಲ್ಲಿ ತಣ್ಣೀರು ಏನಿರುತ್ತೆ ಅದಕ್ಕೆ ಒಂದೊಂದು ಡ್ರಾಪ್ ನಾವು ಇಂಕ್ ಅಥವಾ ಫುಡ್ ಕಲರ್ನ ಹಾಕ್ತಿವಿ. ಈ ಫುಡ್ ಕಲರ್ ಹಾಕಿದಾಗ ಯಾವ ಗ್ಲಾಸ್ ಅಲ್ಲಿ ಬೇಗ ಸ್ಪ್ರೆಡ್ ಆಗುತ್ತೆ ಕಲರ್ ಅಂದ್ರೆ ಬಿಸಿನೀರ್ ಗ್ಲಾಸ್ ಅಲ್ಲಿ ಬೇಗ ಸ್ಪ್ರೆಡ್ ಆಗುತ್ತೆ. ಇದಕ್ಕೆ ಕಾರಣ ಏನು? ಬಿಸಿನೀರಲ್ಲಿ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ ತುಂಬಾ ಬೇಗ ಮೂವ್ ಆಗ್ತಾ ಇರುತ್ತೆ, ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಇದರಿಂದ ಕಲರ್ ಅದರಲ್ಲಿ ಬೇಗ ಸ್ಪ್ರೆಡ್ ಆಗಿರುತ್ತೆ. ಹಾಗೆ ಉಷ್ಣ ವಾಹಕಗಳು ಮತ್ತೆ ಉಷ್ಣ ಅವಾಹಕಗಳ ಬಗ್ಗೆ ಪರಿಕಲ್ಪನೆಯನ್ನ ಮೂಡಿಸೋದಕ್ಕೆ ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಇದೆ. ಈ ಎಕ್ಸ್ಪೆರಿಮೆಂಟ್ ನಿಮ್ಗಾಗ್ಲೇ ತಿಳಿದಿದೆ. ಇದನ್ನ ಸ್ವಲ್ಪ ಮಾಡಿಫೈ ಮಾಡಿ ಹೇಗೆ ಹೇಳ್ಕೊಡ್ಬೋದು ಅಂತ ನೋಡೋಣ. 2 ಇಟ್ಟಿಗೆ ಪೀಸ್ಗಳನ್ನ ತಗೊಂಡು ಇಲ್ಲಿ ತೋರಿಸಿರುವಂತೆ ಒಂದು ಮರದ ಸ್ಕೇಲು, ಇನ್ನೊಂದು ಸ್ಟೀಲ್ ಸ್ಕೇಲ್ನ ಪ್ಲೇಸ್ ಮಾಡ್ಬೇಕಾದ್ರು ಕಾರ್ನರ್ಸ್ ಅಲ್ಲಿ. ಅದಾದ್ಮೇಲೆ ಅದೆರಡಕ್ಕೂ ತಾಗುವಂತೆ ಮಧ್ಯದಲ್ಲಿ ಇನ್ನೊಂದು ಸ್ಟೀಲ್ ಸ್ಕೇಲ್ನ ಇಟ್ಟಿದೀವಿ. ಮತ್ತೆ ಆ ಕೊನೆಯಲ್ಲಿ ಇರ್ತಕ್ಕಂಥ 2 ಸ್ಕೇಲ್ಗಳೇನಿದೆ, ಮರದ ಮತ್ತೆ ಸ್ಟೀಲ್ ಸ್ಕೇಲ್ ಏನಿದೆ, ಅಲ್ಲಿಗೆ ವ್ಯಾಕ್ಸ್ ಅಥವಾ ಅಂಟನ್ನ ನಾವು ಅಂಟಿಸ್ಬೇಕು. ಅಂಟಿಸಿದ ನಂತರ ಮಧ್ಯದಲ್ಲಿ ನಾವು ಬ್ರಿಡ್ಜ್ ತರ ಏನಿಟ್ಟಿದೀವಿ ಸ್ಟೀಲ್ ಸ್ಕೇಲ್ನ, ಅದನ್ನ ಬಿಸಿ ಮಾಡ್ತಾ ಹೋಗ್ಬೇಕು. ಮಧ್ಯದಲ್ಲಿ ಬಿಸಿ ಮಾಡ್ತಾ ಹೋದಂತೆ ಏನಾಗುತ್ತೆ, ಯಾವ ಸ್ಕೇಲ್ ಅಲ್ಲಿರೋ ವ್ಯಾಕ್ಸು ಮೆಲ್ಟ್ ಆಗುತ್ತೆ. ನಮ್ಗೆಲ್ಲ ತಿಳಿದಿರೋ ಹಾಗೆ ಸ್ಟೀಲ್ ಸ್ಕೇಲ್ ಅಲ್ಲಿರೋ ವ್ಯಾಕ್ಸು ಮೆಲ್ಟ್ ಆಗ್ತಾ ಹೋಗುತ್ತೆ. ಅದ್ರಲ್ಲಿ ಇನ್ನೊಂದು ಅಬ್ಸರ್ವೇಷನ್ ಏನ್ ಮಾಡ್ಬೋದು ಅಂದ್ರೆ, ಈ ಸ್ಟೀಲ್ ಸ್ಕೇಲ್ ಟಚ್ ಆಗಿರೋ ಜಾಗದಿಂದ ಶುರು ಆಗುತ್ತೆ ಮೆಲ್ಟ್ ಆಗೋದಕ್ಕೆ. ಆ ನಂತರ ಕೊನೆಯಲ್ಲಿರ್ತಕ್ಕಂಥ ವ್ಯಾಕ್ಸು ಮೆಲ್ಟ್ ಆಗಿ ಬೀಳೋದಕ್ಕೆ ಶುರು ಆಗುತ್ತೆ. ಇದರಿಂದ ಮಕ್ಕಳಿಗೆ ಉಷ್ಣ ವಾಹಕಗಳು ಮತ್ತೆ ಉಷ್ಣ ಅವಾಹಕಗಳ ಬಗ್ಗೆ ಪರಿಕಲ್ಪನೆಯನ್ನ ನಾವು ಮೂಡಿಸಬಹುದು. ಉಷ್ಣ ವರ್ಗಾವಣೆ 3 ರೀತಿಯಲ್ಲಿ ಆಗುತ್ತೆ ಅಂತ ನಮಗ್ ತಿಳಿದಿದೆ. ಅದನ್ನ ಮುಂದೆ ನೋಡಿದ್ರು ಮುಂಚೆ ಒಂದ್ ಪ್ರಶ್ನೆ ಇದೆ. ಇವಾಗ ನಾವೆಲ್ಲ ಇಡ್ಲಿ ಮಾಡ್ತೀವಿ. ಇಡ್ಲಿ ಮಾಡಿ ಇಡ್ಲಿ ತಟ್ಟೆನ ಹೊರಗಡೆ ತೆಗ್ದಾಗ ಇಡ್ಲಿ ಬೆಂದಿದ್ಯೋ ಇಲ್ವೋ ಅಂತ ಆರಾಮಾಗಿ ಮುಟ್ಬಿಟ್ಟು ನೋಡ್ತೀವಿ. ಅದೇ ಇಡ್ಲಿ ತಟ್ಟೆನ ಮುಟ್ಟಕ್ ಹೋದಾಗ ಕೈ ಸುಟ್ಕೋತೀವಿ. ಇದಕ್ ಕಾರಣ ಏನು? ಮೆಟಲ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್. ಅದರಿಂದ ಅದು ಇಡ್ಲಿ ಕಂಪೇರ್ ಮಾಡಿದ್ರೆ ತುಂಬಾನೇ ಬಿಸಿಯಾಗಿರುತ್ತೆ. ಕಂಡಕ್ಷನ್ ಆಫ್ ಹೀಟ್ ಅಂದ್ರೆ ಏನು?
ನೇರವಾಗಿ ಕಾಂಟ್ಯಾಕ್ಟ್ ಅಲ್ಲಿರೋ ವಸ್ತುಗಳ ಮಧ್ಯೆ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇರೋದನ್ನ ನಾವು ಉಷ್ಣ ವಹನ ಅಥವಾ ಕಂಡಕ್ಷನ್ ಆಫ್ ಹೀಟ್ ಅಂತ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೋದು. ಈಗ ಇಲ್ಲೊಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಇದೆ, ಅಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಒಂದ್ ಗ್ಲಾಸ್ ಅಲ್ಲಿ ಬಿಸಿನೀರಿದೆ, ಇನ್ನೊಂದ್ ಗ್ಲಾಸ್ ಅಲ್ಲಿ ಫುಲ್ ಕೋಲ್ಡ್ ವಾಟರ್ ಇದೆ. ಆ ಕೋಲ್ಡ್ ವಾಟರ್ಗೆ ಒಂದು ಪ್ಲಾಸ್ಟಿಕ್ ಶೀಟ್ ನ ಮುಚ್ಚಿದ್ದಾರೆ, ಅದ್ರ ಮಧ್ಯದಲ್ಲಿ ರಂಧ್ರ ಕೂಡ ಇದೆ. ಇಂಕ್ ಪಾಟ್ ಅಲ್ಲಿ ಸ್ವಲ್ಪ ಇಂಕ್ನ ತಣ್ಣೀರ್ಗೆ, ಇನ್ನೊಂದು ಸ್ವಲ್ಪ ಬಿಸಿನೀರ್ಗೆ ಹಾಕ್ತಿವಿ. ಬಿಸಿನೀರ್ಗೆ ಹಾಕಿರ್ತಕ್ಕಂಥ ಕಲರ್ ನೀವು ಮುಂಚೆನೆ ನೋಡಿದ್ರಿ, ಬೇಗನೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದು ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆದ್ಮೇಲೆ ಈಗ ತೋರಿಸ್ತಿರುವಂತೆ ಆ ತಣ್ಣೀರ್ ಗ್ಲಾಸ್ ಏನಿದೆ ಅದನ್ನ ಬಿಸಿನೀರ್ ಮೇಲೆ ಪ್ಲೇಸ್ ಮಾಡ್ತೀವಿ. ಪ್ಲೇಸ್ ಮಾಡಿದ ನಂತರ ನಿಧಾನವಾಗಿ ಬಿಸಿನೀರಲ್ಲಿ ಇರ್ತಕ್ಕಂಥ ಬಣ್ಣ ತಣ್ಣೀರ್ ಗ್ಲಾಸಿನ ಜಾಗಕ್ಕೆ ಸೇರ್ಕೊಳ್ತಾ ಹೋಗುತ್ತೆ. ಹಾಗೆ ತಣ್ಣೀರು ಬಿಸಿನೀರಿರೋ ಜಾಗಕ್ಕೆ ಬರುತ್ತೆ. ನೀವ್ ಈಗಾಗ್ಲೇ ನೋಡ್ತಾ ಇರ್ಬೋದು, ಈ ರೀತಿ ಬಣ್ಣ 2 ಗ್ಲಾಸ್ ಅಲ್ಲಿ ಸ್ಪ್ರೆಡ್ ಆಗಿದೆ. ಇದಕ್ ಕಾರಣ ಏನಿರ್ಬೋದು? ಬಿಸಿನೀರ್ ಯಾಕೆ ಮೇಲ್ ಹೋಗ್ತಾ ಇದೆ, ತಣ್ಣೀರ್ ಯಾಕೆ ಕೆಳಗ್ ಬರ್ತಿದೆ, ಇಲ್ಲಿ ಯಾವ ರೀತಿಯ ಉಷ್ಣ ವರ್ಗಾವಣೆ ಆಗ್ತಿದೆ? ಕನ್ವೆಕ್ಷನ್ ಆಫ್ ಹೀಟ್ ಅಂದ್ರೆ ಉಷ್ಣ ಸಂವಹನ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಬಿಸಿನೀರಲ್ಲಿ ಸಾಂದ್ರತೆ, ಬಿಸಿನೀರು ಮತ್ತೆ ತಣ್ಣೀರಲ್ಲಿ ಸಾಂದ್ರತೆ ಡಿಫ್ರೆನ್ಸ್ ಇರೋದ್ರಿಂದ, ಅಂದ್ರೆ ವ್ಯತ್ಯಾಸ ಇರೋದ್ರಿಂದ, ಸಾಂದ್ರತೆಯಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಹೀಟ್ ಟ್ರಾನ್ಸ್ಫರ್ ಆಗೋದನ್ನ ನಾವು ಉಷ್ಣ ಸಂವಹನ ಅಥವಾ ಕನ್ವೆಕ್ಷನ್ ಆಫ್ ಹೀಟ್ ಅಂತ ಹೇಳ್ಬೋದು. ಇದು ತುಂಬಾನೇ ಎಫೆಕ್ಟಿವ್ ಆಗಿ ದ್ರವಗಳಲ್ಲಿ ಮತ್ತೆ ಅನಿಲಗಳಲ್ಲಿ ಆಗತ್ತೆ ಅಂತ ನಮಗ್ ತಿಳಿದಿದೆ. ಇವಾಗ ಉಷ್ಣವಹನ, ಉಷ್ಣ ಸಂವಹನ ಅಂದ್ರೆ ಏನಂತ ನಮಗ್ ಗೊತ್ತಾಯ್ತು. ವಿಕಿರಣ ಅಂದ್ರೆ ಏನು? ರೇಡಿಯೇಷನ್ ಆಫ್ ಹೀಟ್ ಅಂದ್ರೆ ಏನು? ಹೀಟ್ ಇಲ್ಲಿ ಒಂದು ಆಬ್ಜೆಕ್ಟ್ ಇಂದ ಇನ್ನೊಂದು ಆಬ್ಜೆಕ್ಟ್ಗೆ ಯಾವುದೇ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲದೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನಮಗ್ ತಿಳಿದಿದೆ. ಉಷ್ಣ ವಹನ, ಉಷ್ಣ ಸಂವಹನ ಮತ್ತೆ ವಿಕಿರಣನ ಒಂದೇ ಎಕ್ಸ್ಪೆರಿಮೆಂಟ್ ಮೂಲಕ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೋದು ಅಂತ ನೋಡೋಣ. ಒಂದು ಬಲ್ಬ್ ಇದೆ. ಬಲ್ಬ್ ಫಿಲಮೆಂಟ್ ಇಂದ ಗ್ಲಾಸ್ಗೆ ಟ್ರಾನ್ಸ್ಫರ್ ಆಗ್ತಾ ಇರೋ ರೇಡಿಯೇಷನ್, ಟ್ರಾನ್ಸ್ಫರ್ ಆಗ್ತಾ ಇರೋ ಹೀಟ್ಗೆ ನಾವು ರೇಡಿಯೇಷನ್ ಅಂತ ಹೇಳ್ಬೋದು ಅಥವಾ ವಿಕಿರಣ ಅಂತ ಹೇಳ್ಬೋದು. ಕಂಡಕ್ಷನ್ ಅಥವಾ ವಹನ, ವಹನ ಅಂತ ಹೇಗೆ ಹೇಳ್ಕೊಡ್ಬೋದು? ಈ ಪರಿಕಲ್ಪನೆನ ಹೇಗೆ ಮೂಡಿಸ್ಬೋದು ಅಂದ್ರೆ, ನಾವು ಬಲ್ಬ್ ಗ್ಲಾಸ್ ಸರ್ಫೇಸ್ ನ ಮುಟ್ಟಿದಾಗ ನಮ್ಗೆ ಬಿಸಿ ಅನುಭವ ಆಗತ್ತೆ, ಇದನ್ನ ನಾವು ಕಂಡಕ್ಷನ್ ಅಂತ ಹೇಳ್ಬೋದು. ಕನ್ವೆಕ್ಷನ್ ಅಂದ್ರೆ ಸಂವಹನ ಅಂದ್ರೆ ಬಲ್ಬ್ ನ ಸುತ್ತ ಇರೋ ಗಾಳಿ, ಬಿಸಿ ಗಾಳಿ ಮೇಲ್ ಹೋಗಿ ತಣ್ಣಂಗ್ ಗಾಳಿ ಒಳಗ್ ಹೋಗ್ತಾ ಇರುತ್ತೆ. ಇದಕ್ ನಾವು ಸಂವಹನ ಅಂತ ತಿಳ್ಕೊಂಡಿದೀವಿ ಆಗ್ಲೇ. ಈ 3 ಪರಿಕಲ್ಪನೆಯನ್ನ ಇದೊಂದು ಎಕ್ಸ್ಪೆರಿಮೆಂಟ್ ಮೂಲಕ ಹೇಳ್ಕೊಡ್ಬೋದು. ಇದಾಗಿಲ್ಲ ಅಂದ್ರೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ, ನಮ್ಗೆಲ್ಲ ತುಂಬಾ ಫೆಮಿಲಿಯರ್ ಇದೀವಿ ಆ ಎಕ್ಸ್ಪೆರಿಮೆಂಟ್. ಇವಾಗ ಬಿಸಿನೀರ್ನ ನಾವು ಒಲೆ ಮೇಲೆ ಕಾಯಿಸ್ತಾ ಇದ್ರೆ ಪಾತ್ರೆ ಮುಟ್ಟಿದಾಗ ನಮಗ್ ಬಿಸಿ ಆಗುತ್ತೆ, ಅಲ್ಲಿ ವಹನ ಪ್ರಕ್ರಿಯೆ ಆಗ್ತಾ ಇದೆ. ಸಂವಹನ, ಪಾತ್ರೆ ಒಳಗಡೆ ಏನ್ ನಡೀತಾ ಇದೆ, ಬಿಸಿ ನೀರ್ ಹೇಗ್ ಬಿಸಿ ಆಗ್ತಿದೆ, ಅದು ಸಂವಹನ. ಹಾಗೆ ಬೆಂಕಿ ಏನ್ ಕೊಟ್ಟಿರ್ತೀವಿ, ಸೋರ್ಸ್ ಆಫ್ ಹೀಟ್ ಏನಿರುತ್ತೆ, ಅಲ್ಲಿ ಹೀಟ್ ಹೊರಗಡೆ ಬರ್ತಾ ಇರತ್ತಲ್ವಾ ಉಷ್ಣ, ಅದು ವಿಕಿರಣ ಅಂತ ನಾವು ಹೇಳ್ಬೋದು. ಈಗ ಚಟುವಟಿಕೆ 3 ಅಲ್ಲಿ ಯಾವೆಲ್ಲ ಪರಿಕಲ್ಪನೆಗಳಿದೆ ಅಂದ್ರೆ ಉಷ್ಣ ವರ್ಗಾವಣೆ ವಿಧಾನಗಳು, ಉಷ್ಣ ವಾಹಕಗಳು ಮತ್ತೆ ಉಷ್ಣ ಅವಾಹಕಗಳು. ಇಲ್ಲಿ ಒಂದ್ ಚಿಕ್ಕ ಎಕ್ಸ್ಪೆರಿಮೆಂಟ್ ನ ನಾವು ಕ್ಲಾಸ್ ರೂಮ್ ಅಲ್ಲಿ ಏನ್ ಮಾಡ್ಬೋದಂದ್ರೆ, ಮಕ್ಳಿಗೆ ಒಂದ್ ಬಿಸಿನೀರ್ ಬಾಟ್ಲು ಕೊಟ್ಲು, ಬಿಸಿ ಇರೋ ನೀರ್ನ ತುಂಬಿಟ್ಟು ಕೊಟ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ಏನ್ ಟೆಂಪರೇಚರ್ ಇದೆ ಅದು ಕಮ್ಮಿ ಆಗದೆ ಇರೋ ತರ ನೋಡ್ಕೋಬೇಕು ಅಂತ ಹೇಳ್ಬಹುದು. ರಟ್ಟನ್ನ ಅದ್ರ ಸುತ್ತ ಸುತ್ತಬಹುದು, ಅಥವಾ ಪ್ಲಾಸ್ಟಿಕ್ ಏನ್ ಬರುತ್ತೆ ಅದನ್ನ ಅದ್ರ ಸುತ್ತ ಸುತ್ತಬಹುದು. ಹೀಗ್ ಮಾಡಿ ಉಷ್ಣ ಹೊರಗಡೆ ಹೋಗದೆ ಇರೋ ತರ, ಟೆಂಪರೇಚರ್ ಹೊರಗಡೆ ಹೋಗದೆ ಇರೋ ತರ ಅವರು ನೋಡ್ಕೋತಾರೆ. ಸೊ ಈ ರೀತಿ ಮಾಡಿ ತಿಳಿಸ್ಕೊಡೋದ್ರಿಂದ ಇನ್ಸುಲೇಟರ್ಸ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಹೇಳ್ಕೊಡ್ಬೋದು. ಹಾಗೆ ಫ್ಲಾಸ್ಕ್ ಏನ್ ನಾವು ಟೀ ಅಥವಾ ಕಾಫಿನ ಸ್ಟೋರ್ ಮಾಡಿರ್ತೀವಿ ತುಂಬಾ ಹೊತ್ತು ಬಿಸಿಯಾಗಿರ್ಲಿ ಅನ್ನೋದಕ್ಕೆ, ಆ ಫ್ಲಾಸ್ಕ್ ಹೇಗ್ ವರ್ಕ್ ಆಗುತ್ತೆ, ಹಾಟ್ ಬಾಕ್ಸ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ತಿಳಿಸ್ಕೊಡ್ಬೋದು.
ಇಲ್ಲೊಂದು ಸಮೀಕ್ಷಾ ಪ್ರಶ್ನೆ ಇದೆ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ನಮ್ಮ ಹತ್ರ 3 ಲೋಹದ ಘನಗಳಿವೆ. ಅವು 3ದು ಟೆಂಪರೇಚರ್ ಏನಾಗಿದೆ 180 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಹಾಗೆ ಒಂದು ಬೀಕರ್ ಅಲ್ಲಿ ನೀರಿದೆ, ಅದ್ರ ನೀರಿನ ಟೆಂಪರೇಚರ್ 20 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಈಗ ಈ 3 ಘನಗಳಲ್ಲಿ ಯಾವ ಘನವನ್ನ ಈ ನೀರಿನೊಳಗಡೆ ಇರಿಸಿದಾಗ ಆ ನೀರಿನ ಟೆಂಪರೇಚರ್ ಅತಿ ಹೆಚ್ಚಾಗಿರುತ್ತೆ ಅನ್ನೋದು ಪ್ರಶ್ನೆ. ದೊಡ್ಡ ಘನವನ್ನ ಇರಿಸಿದಾಗ ನೀರಿನ ಟೆಂಪರೇಚರ್ ಜಾಸ್ತಿ ಇರುತ್ತಾ, ಮೀಡಿಯಂ ಸೈಜ್ ಇರೋ ಘನವನ್ನ ಇರಿಸಿದಾಗ ನೀರಿನ ಟೆಂಪರೇಚರ್ ಜಾಸ್ತಿ ಇರುತ್ತಾ, ಅಥವಾ ಅತಿ ಚಿಕ್ಕದಾಗಿರ್ತಕ್ಕಂಥ ಘನವನ್ನ ಇರಿಸಿದಾಗ ನೀರಿನ ಟೆಂಪರೇಚರ್ ಜಾಸ್ತಿ ಆಗಿರುತ್ತಾ, ಅಥವಾ ಎಲ್ಲಾ ಲೋಟದ ನೀರು ಸೇಮ್ ಇರುತ್ತಾ, ಟೆಂಪರೇಚರ್ ಸೇಮ್ ಇರುತ್ತಾ ಅನ್ನೋದು ಪ್ರಶ್ನೆ. ದೊಡ್ಡ ಗಾತ್ರದ ಘನವಿರುವ ನೀರು ಅತಿ ಹೆಚ್ಚು ಟೆಂಪರೇಚರ್ನ ಹೊಂದಿರುತ್ತೆ. ಇದಕ್ಕೆ ಕಾರಣ ಏನು? ಮುಂಚೆನೆ ನೋಡಿದ್ವಿ, ವಾಟರ್ ಅಲ್ಲಿ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ ಸ್ಪೀಡ್ ಆಗಿ ಟ್ರಾವೆಲ್ ಆಗ್ತಾ ಇದ್ರೆ ಟೆಂಪರೇಚರ್ ಜಾಸ್ತಿ ಇದೆ ಅಂತ, ಜಾಸ್ತಿ ಮೂವ್ಮೆಂಟ್ ಅಲ್ಲಿ ಇದ್ರೆ ಜಾಸ್ತಿ ಟೆಂಪರೇಚರ್ ಇದೆ ಅಂತ. ದೊಡ್ಡ ಗಾತ್ರದ ಘನದ ಸರ್ಫೇಸ್ ಏರಿಯಾ ದೊಡ್ಡದಾಗಿರುತ್ತೆ, ಮಾಸ್ ಜಾಸ್ತಿ ಇರುತ್ತೆ, ಅದು ಬೇಗ ತನ್ನಲ್ಲಿರೋ ಟೆಂಪರೇಚರ್ನ ವಾಟರ್ಗೆ ಕೊಡ್ತಾ ಹೋಗುತ್ತೆ. ಸೊ ಹೀಗಾಗಿ ದೊಡ್ಡ ಗಾತ್ರದ ಘನವಿರುವಲ್ಲಿ ನೀರು ಟೆಂಪರೇಚರ್ ಜಾಸ್ತಿ ಇದೆ ಅಂತ ನಾವು ಹೇಳ್ಬೋದು. ಈಗ ನಾವು ಪದಾರ್ಥಗಳ ಬಗ್ಗೆ ನೋಡೋಣ. ಸೊ ನಾವು ಸಾಮಾನ್ಯವಾಗಿ ಏನಾದರೂ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ನಮಗೆ ಡಾಕ್ಟ್ರು ಸೂಚಿಸೋದೇನೆಂದರೆ ನಮ್ಗೆ ಶುದ್ಧವಾದ ನೀರನ್ನು ಕುಡೀರಿ, ಶುದ್ಧವಾದ ಆಹಾರನ ಸೂಚಿಸಿ ಅಂತ ಹೇಳ್ತೀವಿ. ನಾವು ಅದೇ ರೀತಿ ಟಿವಿಯನ್ನು ನೋಡ್ಬೇಕಾದ್ರೆ ನಮಗೆ ಶುದ್ಧವಾದ ಹಸುವಿನ ತುಪ್ಪ, ಹೀಗೆ ಅಡ್ವರ್ಟೈಸ್ ಎಲ್ಲ ನೋಡ್ತಾ ಇರ್ತೀವಿ. ಈ ಶುದ್ಧವಾದ ಪದಾರ್ಥಗಳನ್ನ ಹೇಗೆ ಪಡೆಯೋದು ಹಾಗಾದ್ರೆ ಅಂದ್ರೆ, ಸೊ ಪದಾರ್ಥಗಳನ್ನ ಬೇರ್ಪಡಿಸುವಿಕೆ ಮೂಲಕ ನಾವು ಶುದ್ಧ ಪದಾರ್ಥಗಳನ್ನ ಪಡಿಬಹುದು. ಹಾಗಾದ್ರೆ ಶುದ್ಧ ಪದಾರ್ಥಗಳನ್ನ ಎಲ್ಲೆಲ್ಲ ಬಳಸ್ತೀವಿ ಅಂದ್ರೆ, ನಾವು ಗೃಹ ಬಳಕೆಗೆ ನಾವು ಶುದ್ಧವಾದ ವಸ್ತುಗಳನ್ನ ಅಂದ್ರೆ ಶುದ್ಧವಾದ ಪದಾರ್ಥಗಳನ್ನ ಬಳಸ್ತಾ ಹೋಗ್ತೀವಿ. ಹಾಗೆ ಕೈಗಾರಿಕೆಯಲ್ಲೂ ಕೂಡ ನಾವು ಶುದ್ಧವಾದ ಪದಾರ್ಥ ಹಾಗೂ ಸಂಶೋಧನಾ ಕಾರ್ಯಗಳಿಗೆ ನಮಗೆ ಶುದ್ಧವಾದ ಪದಾರ್ಥ ಬೇಕಾಗುತ್ತೆ. ಸೊ ಇದನ್ನ ನಾವು ಒಂದು ಚಿಕ್ಕ ಆಕ್ಟಿವಿಟಿ ಮುಖಾಂತರ, ಚಟುವಟಿಕೆ ಮುಖಾಂತರ ಪದಾರ್ಥಗಳನ್ನ ಹೇಗೆ ಬೇರ್ಪಡಿಸೋದು ಅಂತ ನೋಡೋಣ. ಇಲ್ಲಿ ನಾವು ಪರಿಕಲ್ಪನೆಗಳನ್ನ ಯಾವ್ಯಾವ ತಗೊಂಬಂದಿದ್ದೀವಿ ಅಂದ್ರೆ, ಪದಾರ್ಥಗಳ ವಿಧಗಳು, ಸೊ ಯಾವ ರೀತಿಯ ಪದಾರ್ಥಗಳನ್ನ ನಾವು ಬಳಸ್ತಾ ಇದ್ದೀವಿ, ಪದಾರ್ಥಗಳನ್ನು ಬೇರ್ಪಡಿಸುವುದರ ಮಹತ್ವ ಏನಿದೆ, ಹಾಗೆ ಪದಾರ್ಥಗಳನ್ನ ಬೇರ್ಪಡಿಸುವ ವಿವಿಧ ವಿಧಾನಗಳು ಯಾವ್ಯಾವು ಅಂತ ಎಲ್ಲ ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾನು ಇಲ್ಲೊಂದು ಟ್ರಾನ್ಸ್ಪರೆಂಟ್ ಕಂಟೈನರ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು ನೀರನ್ನು ತುಂಬಿಸಿ ಅಲ್ಲಿ ನಾನು ಮೊದಲಿಗೆ ಏನ್ ಮಾಡ್ತೀನಿ, ಉಪ್ಪನ್ನ ಹಾಕ್ತಾ ಇದ್ದೀನಿ. ಸೊ ಉಪ್ಪನ್ನ ಹಾಕಿದ ನಂತರ ಸ್ವಲ್ಪ ಎಲೆಗಳನ್ನ ಸೇರಿಸಿದ್ದೀನಿ. ಎಲೆಗಳ ಜೊತೆಗೆ ಸ್ವಲ್ಪ ಮಣ್ಣು, ಹಾಗೆ ಸ್ವಲ್ಪ ಮರಳು, ಅದರ ಜೊತೆಗೆ ಸಣ್ಣ ಕಲ್ಲುಗಳು ಹಾಗೆ ದೊಡ್ಡ ಕಲ್ಲುಗಳನ್ನ ಸೇರಿಸಿದ್ದೀನಿ. ನಾವು ಇಲ್ಲಿ ಕೆಲವನ್ನ ಕೈಯಿಂದ ಕೂಡ ತೆಗಿಬಹುದು, ಕೆಲವನ್ನ ಫಿಲ್ಟರ್ ಮಾಡಿ, ಹಾಗೆ ಕೆಲವನ್ನ ಆವಿಕರಣದ ಮೂಲಕ ಕೂಡ ಮಾಡ್ತಾ ಹೋಗ್ಬೋದು. ನಾವು ಇಲ್ಲಿ ಮಕ್ಕಳಿಗೆ ವಸ್ತುಗಳ ವಿಧವನ್ನ ಹೇಗೆ ತಿಳಿಸ್ಬೋದು ಅಂದ್ರೆ, ಕೆಲವು ವಸ್ತುಗಳು ನೀರಿನಲ್ಲಿ ತೇಲ್ತಾ ಇದ್ದಾವೆ ಹಾಗೂ ಕೆಲವು ಮುಳುಗಿದಾವೆ. ಅದೇ ರೀತಿ ಕೆಲವು ವಸ್ತುಗಳು ನೀರಿನಲ್ಲಿ ಕರಗುತ್ತಾ ಇದ್ದಾವೆ ಹಾಗೂ ಇನ್ನು ಕೆಲವು ಕರಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಈ ವಸ್ತುಗಳು ಯಾವ ರೀತಿಯ ವಸ್ತುಗಳಿದಾವೆ ಅಂತ ಕೂಡ ಹೇಳ್ಬೋದು. ಈಗ ನಾವು ಪದಾರ್ಥಗಳನ್ನ ಬೇರ್ಪಡಿಸುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಈ ಎಲೆ ಹಾಗೂ ಕಲ್ಲು, ಸಣ್ಣ ಪುಟ್ಟ ಕಲ್ಲುಗಳನ್ನ ನಾನು ಕೈಯಿಂದಾನೇ ಹಾರಿಸಿ ಹಾಕ್ಬೋದಾಗಿದೆ. ನಾವು ಕೂಡ ಮನೆಗಳಲ್ಲಿ ಅಕ್ಕಿಯಿಂದ ಕಲ್ಲನ್ನ, ಸಣ್ಣ ಅಕ್ಕಿಯಿಂದ ಕಲ್ಲನ್ನ ನಾವು ತೆಗಿತಾ ಹೋಗ್ತೀವಿ. ಸೊ ಅದೇ ರೀತಿ ನಾವು ಏನಾದ್ರೂ ಮರಳು ಹಾಗೆ ಇನ್ನು ಚಿಕ್ಕ ಪುಟ್ಟ ಮರಳು ಮಣ್ಣನ್ನ ತೆಗಿಬೇಕು ಅಂದ್ರೆ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಸೋಸುವಿಕೆ ಮೂಲಕ ಮಾಡ್ತಾ ಹೋಗ್ತೀವಿ. ನಾವು ಮನೆಯಲ್ಲಿ ಕಾಫಿ, ಟೀ ಇದನ್ನೆಲ್ಲ ಸೋಸ್ತಾ ಇರ್ತೀವಿ. ಅಲ್ಲಿ ನಾವು ಸೋಸು ಕಾಗದ ಇರ್ಬೋದು ಅಥವಾ ಬಟ್ಟೆ ಇರ್ಬೋದು, ಹೀಗೆ ಕೆಲವು ಉಪಕರಣಗಳನ್ನ ಸೇರಿಸಿ ನಾವು ತಗೊಂಡೇನ್ ಮಾಡ್ತೀವಿ, ಸೋಸುವಿಕೆ ಕಾರ್ಯವನ್ನ ಮಾಡ್ತಾ ಇರ್ತೀವಿ. ಇಲ್ಲಿ ನನಗೆ ಮರಳು ಹಾಗೆ ಸಣ್ಣ ಪುಟ್ಟ ಮಣ್ಣಿನ ಕಣಗಳನ್ನ ನಾನು ತೆಗಿಬೋದಾಗಿದೆ. ಹಾಗೆ ಆದರೆ ನೀರಿನಲ್ಲಿ ಕರಗಿದ ಉಪ್ಪನ್ನ ಹೇಗೆ ತೆಗೆಯೋದು ಅಂದ್ರೆ, ನಾವು ಆವಿಕರಣದ ಮೂಲಕ ತೆಗಿಬಹುದು. ನಾನು ನೀರನ್ನ ಕಾಯಿಸ್ತಾ ಹೋದ್ರೆ ಆ ನೀರು ನಮಗೆ ಬಿಸಿಯಾಗಿ ಆವಿಯಾಗುತ್ತಾ ಹೋಗುತ್ತೆ, ನಮಗೆ ಕೊನೆಗೆ ಉಪ್ಪು ಶೇಖರಣೆ ಆಗ್ತಾ ಹೋಗುತ್ತೆ. ಈ ರೀತಿಯಲ್ಲಿ ನಾವು ಪದಾರ್ಥಗಳನ್ನ ಬೇರ್ಪಡಿಸ್ತಾ ಹೋಗ್ಬೋದು. ನಾವು ಆರೋಗ್ಯವಾಗಿರೋದು ನಾವು ಶುದ್ಧ ಪದಾರ್ಥನ ತಿನ್ಬೇಕಾಗುತ್ತೆ. ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಕಲಬೆರಕೆ ಅಂಶಗಳನ್ನೆಲ್ಲ ನಾವು ಬೇರ್ಪಡಿಸ್ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಪದಾರ್ಥಗಳ ಬೇರ್ಪಡಿಸುವಿಕೆ ತುಂಬಾ ಉಪಯುಕ್ತ ಆಗಿರುತ್ತೆ. ಇಲ್ಲೊಂದು ಪೋಲ್ ಪ್ರಶ್ನೆ ಇದೆ, ಪೋಲ್ ಕ್ವಶನ್ ಇದೆ. ಇವಾಗ ನಮ್ಮಲ್ಲೇ ಯಾರಿಗಾದ್ರೂ ಅಥವಾ ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಅಸಿಡಿಟಿ ಆದ್ರೆ, ಆಮ್ಲೀಯತೆ ಜಾಸ್ತಿ ಆದ್ರೆ, ಈ ಕೆಳಗೆ ಕೊಟ್ಟಿರುವ ಯಾವ ಆಪ್ಷನ್ ನಾವು ಸೊಲ್ಯೂಷನ್ ಆಗಿ ಕೊಡ್ತೀವಿ?
ಮೊದಲನೇದು ನಿಂಬೆ ಹಣ್ಣಿನ ರಸ, ವಿನೆಗರ್, ಮೂರನೇದು ಸೋಡಾ ನೀರು. ಮುಂದೆ ಏನಿದೆ ನೆಕ್ಸ್ಟ್ ನಾವು ಕಲಿತಾ ಇರ್ತಕ್ಕಂಥ ಟಾಪಿಕ್ಸು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಬಗ್ಗೆನೆ. ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಒಂದು ಚಿಕ್ಕ ಕಾನ್ಸೆಪ್ಟ್ ನ ತಿಳ್ಕೊಳ್ಳೋಣ. ಅಯನೀಕರಣ. ಅಯನೀಕರಣ ಅಂದ್ರೆ ಏನು ಅಂತ ನೋಡೋಣ. ಇದೊಂದು ಪ್ರಕ್ರಿಯೆಯಾಗಿದ್ದು ತಟಸ್ಥವಾಗಿರುವ ಅಣು ಅಥವಾ ಪರಮಾಣು ಎಲೆಕ್ಟ್ರಾನ್ನ ಕೊಡೋದ್ರ ಮೂಲಕ ಅಥವಾ ಕಳ್ಕೊಳ್ಳೋದ್ರ ಮೂಲಕ ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ ನ ಪಡ್ಕೊಳ್ಳುತ್ತೆ. ಇದಕ್ಕೆ ನಾವು ಅಯನೈಸೇಷನ್ ಅಥವಾ ಅಯನೀಕರಣ ಅಂತ ಹೇಳ್ಬೋದು. ಇಲ್ಲಿ 2H2O ಸ್ಪ್ಲಿಟ್ ಆಗಿ H3O+ ಮತ್ತೆ OH- ಆಗಿ ವಿಭಜನೆಗೊಂಡಿದೆ. ಹಾಗಾದ್ರೆ ಆಮ್ಲಗಳು ಅಂದ್ರೆ ಏನು, ಪ್ರತ್ಯಾಮ್ಲಗಳು ಅಂದ್ರೆ ಏನು ಅಂತ ನೋಡೋಣ. ಆಮ್ಲಗಳು ನೀರಿನಲ್ಲಿ ವಿಭಜನೆಗೊಂಡಾಗ H+ ಅಯಾನ್ ಹೈಡ್ರೋಜನ್ ಕೊಟ್ರೆ ಅದಕ್ಕೆ ನಾವು ಆಮ್ಲಗಳು ಅಂತ ಕರಿಬಹುದು. ಯಾವ್ದಾದ್ರು ಸಂಯುಕ್ತಗಳು ನೀರಿನಲ್ಲಿ ವಿಭಜನೆಗೊಂಡು ಹೈಡ್ರಾಕ್ಸಿಲ್ ಅಯಾನುಗಳನ್ನ ಕೊಟ್ರೆ ಅದಕ್ಕೆ ನಾವು ಪ್ರತ್ಯಾಮ್ಲಗಳು ಅಥವಾ ಬೇಸ್ ಅಂತ ಹೇಳ್ಬೋದು. ಆಮ್ಲಗಳಿಗೆ ಉದಾಹರಣೆ ಹೈಡ್ರೋಕ್ಲೋರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಮ್ಲ, ಅದು ಸ್ಪ್ಲಿಟ್ ಆಗಿ H+ ಮತ್ತೆ Cl- ಆಗುತ್ತೆ. ಪ್ರತ್ಯಾಮ್ಲಗಳಿಗೆ ಬೇಸ್ಗೆ ಉದಾಹರಣೆ NaOH, ಸೋಡಿಯಂ ಹೈಡ್ರಾಕ್ಸೈಡ್, ಅದು ಸ್ಪ್ಲಿಟ್ ಆಗಿ Na+ ಮತ್ತೆ OH- ಆಗುತ್ತೆ. ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಆಮ್ಲಗಳು ಪ್ರೋಟಾನ್ ಡೋನರ್ಸ್ ಆಗಿರ್ತವೆ, ಪ್ರತ್ಯಾಮ್ಲಗಳು ಪ್ರೋಟಾನ್ ಅಕ್ಸೆಪ್ಟರ್ಸ್ ಆಗಿರ್ತವೆ. ಆಮ್ಲಗಳು ಹುಳಿ ಇರ್ತವೆ, ಹಾಗೆ ಇದ್ರ pH ವ್ಯಾಲ್ಯೂ 0 ಇಂದ 7 ವರೆಗೂ ಇರುತ್ತೆ. ಪ್ರತ್ಯಾಮ್ಲಗಳು ಬೇಸ್ ಕಹಿಯಾಗಿರುತ್ತೆ, ಟೇಸ್ಟ್ ಅಲ್ಲಿ ಮುಟ್ಟೋದಕ್ಕೆ ಸೋಪಿ ಆಗಿರುತ್ತೆ, ಹಾಗೆ ಇದ್ರ pH ವ್ಯಾಲ್ಯೂ 7 ಇಂದ 14 ವರೆಗೂ ಇರುತ್ತೆ. ಆಮ್ಲಗಳಿಗೆ ಉದಾಹರಣೆಯನ್ನ ನೋಡ್ತಾ ಹೋಗೋದಾದ್ರೆ ಮೊಸರು, ನಿಂಬೆ ರಸ, ಮಾವಿನ ಹಣ್ಣಿನ ರಸ, ನಲ್ಲಿಕಾಯಿ ರಸ, ಕಿತ್ತಳೆ ಹಣ್ಣಿನ ರಸ ಮತ್ತೆ ಪಾಲಕ್ ಸೊಪ್ಪನ್ನ ಕೊಡ್ಬೋದು. ಪ್ರತ್ಯಾಮ್ಲಗಳಿಗೆ ಉದಾಹರಣೆಗಳನ್ನ ನೋಡ್ತಾ ಹೋಗೋದಾದ್ರೆ ಸೋಡಾ, ಸೋಪ್, ಹ್ಯಾಂಡ್ ವಾಶ್ ಅಥವಾ ಲಿಕ್ವಿಡ್ ಡಿಟರ್ಜೆಂಟ್ ಏನಿರುತ್ತೆ ಅದು, ಅಂಟ್ವಾಳ ಮತ್ತೆ ಸೀಗೆಕಾಯಿ. ಆಗ್ಲೇ ನಾನೊಂದು ಪ್ರಶ್ನೆ ಕೇಳಿದ್ದೆ, ಅಸಿಡಿಟಿ ಜಾಸ್ತಿ ಆದಾಗ ಏನ್ ಮಾಡ್ತೀರಾ ಅಂತ. ಎಲ್ರು ಸೋಡಾ ನೀರ್ನ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಸೋಡಾ ನೀರ್ ಕೊಟ್ಟ ಅಂದ್ರೆ ಜಠರದಲ್ಲಿ ಆಸಿಡ್ ಜಾಸ್ತಿ ಪ್ರೊಡ್ಯೂಸ್ ಆದಾಗ ಸೋಡಾ ನೀರ್ನ ಕೊಟ್ಬಿಟ್ಟು ಏನಾಗ್ತಿದೆ ಅಲ್ಲಿ, ನಾವು ತಟಸ್ಥೀಕರಣ ಅಂದ್ರೆ ನ್ಯೂಟ್ರಲೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಹಾಗಾದ್ರೆ ನ್ಯೂಟ್ರಲೈಸೇಷನ್ ಅಥವಾ ತಟಸ್ಥೀಕರಣ ಅಂದ್ರೆ ಏನು? ಆಮ್ಲ ಮತ್ತೆ ಪ್ರತ್ಯಾಮ್ಲಗಳನ್ನ ಮಿಕ್ಸ್ ಮಾಡಿದಾಗ ನೀರು, ಲವಣನ ಅದು ಫಾರ್ಮ್ ಮಾಡುತ್ತೆ. ಅದ್ರ ಜೊತೆಗೆ ಹೀಟ್ ಅಥವಾ ಉಷ್ಣವನ್ನು ಕೂಡ ಹೊರ ಹಾಕುತ್ತೆ. ಈ ಹೊರ ಹಾಕಿದಂತ ಲವಣದಲ್ಲಿ ಆಮ್ಲೀಯತೆ ಜಾಸ್ತಿ ಇದ್ದಾಗ ಆಮ್ಲೀಯ ಲವಣ ಅಂತ ಕರಿತೀವಿ, ಪ್ರತ್ಯಾಮ್ಲೀಯತೆ ಜಾಸ್ತಿ ಇದ್ದಾಗ ಪ್ರತ್ಯಾಮ್ಲೀಯ ಲವಣ ಅಂತ ಕರಿತೀವಿ. ಹಾಗೆ ಒಂದು ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ ಜೊತೆಗೆ ನ್ಯೂಟ್ರಲೈಸ್ ಆದಾಗ ಅದ್ರ pH ವ್ಯಾಲ್ಯೂ 7 ಈಕ್ವಲ್ ಆಗಿರುತ್ತೆ. ಒಂದು ಸ್ಟ್ರಾಂಗ್ ಆಸಿಡ್ ವೀಕ್ ಬೇಸ್ ಜೊತೆ ನ್ಯೂಟ್ರಲೈಸ್ ಆದಾಗ ಅದ್ರ pH ವ್ಯಾಲ್ಯೂ 7ಗಿಂತ ಕಮ್ಮಿ ಇರುತ್ತೆ. ಒಂದು ಸ್ಟ್ರಾಂಗ್ ಬೇಸ್ ಅದೇ ವೀಕ್ ಆಸಿಡ್ ಜೊತೆ ನ್ಯೂಟ್ರಲೈಸ್ ಆದಾಗ ಅದ್ರ pH ವ್ಯಾಲ್ಯೂ 7ಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇಲ್ಲೊಂದು ಇವಾಗ ಹೈಡ್ರೋಜನ್ ಅಯಾನು ಮತ್ತೆ pH ವ್ಯಾಲ್ಯೂ ಹೇಗೆ ಸಂಬಂಧಪಟ್ಟಿದೆ ಅಂತ ನೋಡೋಣ. ಇಲ್ಲಿ ಹೈಡ್ರೋಜನ್ ಅಯಾನುಗಳ ಸಾಂದ್ರತೆ ಏರಿಕೆ ಆಗ್ತಾ ಇದ್ದಂತೆ pH ವ್ಯಾಲ್ಯೂ ಕೂಡ ಇಲ್ಲಿ ಆಮ್ಲೀಯತೆ ಗುಣ ಹೆಚ್ಚಾಗ್ತಾ ಇದೆ. ಹೈಡ್ರೋಜನ್ ಅಯಾನ್ ಸಾಂದ್ರತೆ ಇಳಿಕೆ ಆಗ್ತಾ ಇದ್ದಂತೆ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಇವಾಗ ನಮ್ಮ ಬಳಿ 2 ದ್ರಾವಣಗಳಿದೆ, ದ್ರಾವಣ A ಮತ್ತೆ ದ್ರಾವಣ B. ದ್ರಾವಣ A ಯ pH ವ್ಯಾಲ್ಯೂ 6 ಆಗಿದೆ, ದ್ರಾವಣ B ಯ pH ವ್ಯಾಲ್ಯೂ 8 ಆಗಿದೆ. ಇಲ್ಲಿ ಹೈಡ್ರೋಜನ್ ಅಯಾನ್ ಸಾಂದ್ರತೆ ಯಾವ ದ್ರಾವಣದಲ್ಲಿ ಹೆಚ್ಚಾಗಿದೆ ಅನ್ನೋದು ಪ್ರಶ್ನೆ. ಆಗ್ಲೇ ನಾನು ಹೇಳ್ದಾಗೆ ಹೈಡ್ರೋಜನ್ ಅಯಾನುಗಳು ಜಾಸ್ತಿ ಇದ್ದಂತೆ pH ವ್ಯಾಲ್ಯೂ ಕಮ್ಮಿ ಆಗ್ತಾ ಇರುತ್ತೆ, pH ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ, ಹೈಡ್ರೋಜನ್ ಅಯಾನುಗಳ ಸಾಂದ್ರತೆ ಕಮ್ಮಿ ಆಗ್ತಾ ಇದೆ. ಈ ಸೂಚಕವನ್ನ ನಾವು ಬಳಸಿಕೊಂಡು ಯಾವ ವಸ್ತು ಆಮ್ಲೀಯವಾಗಿದೆ, ಯಾವ ವಸ್ತು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ, ಯಾವ ಒಂದು ಪದಾರ್ಥ
ನ್ಯೂಟ್ರಲ್ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಎಷ್ಟು ಆಮ್ಲೀಯವಾಗಿದೆ, ಹೆಚ್ಚು ಆಮ್ಲೀಯವಾಗಿದ್ಯಾ, ಕಡಿಮೆ ಆಮ್ಲೀಯವಾಗಿದ್ಯಾ, ಹೆಚ್ಚು ಪ್ರತ್ಯಾಮ್ಲೀಯವಾಗಿದ್ಯಾ, ಕಡಿಮೆ ಪ್ರತ್ಯಾಮ್ಲೀಯವಾಗಿದ್ಯಾ ಅನ್ನೋದನ್ನು ಕೂಡ ನಾವು ಈ pH ಕಾಗದವನ್ನ ಬಳಸಿಕೊಂಡು ನಾವು ಕಂಡುಹಿಡಿಯಬಹುದು. ಆದರೆ ನಮ್ಮ ಶಾಲೆಗಳಲ್ಲಿ ಕೃತಕ ಸೂಚಕಗಳು ಲಭ್ಯವಿರದ ಕಾರಣ ನಾವು ಸ್ವಾಭಾವಿಕ ಸೂಚಕಗಳನ್ನ ಬಳಸಿಕೊಂಡು ಮಕ್ಕಳಿಗೆ ಯಾವ ವಸ್ತುಗಳು ಆಮ್ಲೀಯವಾಗಿವೆ ಮತ್ತೆ ಪ್ರತ್ಯಾಮ್ಲವಾಗಿವೆ ಅನ್ನೋದನ್ನ ತಿಳಿಸ್ಕೊಡ್ಬೋದು, ಮಕ್ಕಳಿಗೆ ಈ ಅನುಭವಗಳನ್ನ ಕೊಡ್ಬೋದು. ಸೊ ಈಗಾಗಲೇ ನಮ್ಗೆ ತಿಳಿದಿದೆ ಏನು ದಾಸವಾಳ ಇರ್ಬೋದು, ಮತ್ತೆ ಎಲೆಕೋಸು, ಕೆಂಪು ಎಲೆಕೋಸು ಇರ್ಬೋದು, ಅರಿಶಿನ, ಅದ್ರ ಜೊತೆಗೆ ಬೀಟ್ರೋಟ್ ಏನಿದೆ, ಇವೆಲ್ಲನೂ ನಾವು ಇಲ್ಲಿಯವರೆಗೆ ನಾವು ತಿಳಿದಿದೆ ಸ್ವಾಭಾವಿಕ ಸೂಚಕಗಳು. ಈ ಸೂಚಕಗಳನ್ನ ನಾವು ಬಳಸ್ಕೊಂಡು ಆಮ್ಲೀಯ ಗುಣ ಮತ್ತೆ ಪ್ರತ್ಯಾಮ್ಲೀಯ ಗುಣವನ್ನ ನಾವು ಹೇಳ್ಬೋದು. ಇಲ್ಲಿ ಇನ್ನೂ ಒಂದು ಸ್ವಾಭಾವಿಕ ಸೂಚಕದ ಬಗ್ಗೆ ನಾವು ತಿಳ್ಕೊಳ್ಳೋಣ, ಅಂದ್ರೆ ರೆಡ್ ಆನಿಯನ್ ಅಂತ. ಇದನ್ನ ನಾವು ಶಾಲೆಯಲ್ಲಿ ಹೇಗೆ ಆಕ್ಟಿವಿಟಿ ಮಾಡ್ಬೋದು ಅಂತ ನೋಡೋಣ. ಈ ಒಂದು ಚಟುವಟಿಕೆಯಲ್ಲಿ ಒಳಗೊಂಡಿರುವಂತಹ ಪರಿಕಲ್ಪನೆಗಳು ಏನು ಅಂತ ನೋಡೋದಾದ್ರೆ, ಆಮ್ಲಗಳು, ಪ್ರತ್ಯಾಮ್ಲಗಳು ಪರಿಚಯ, ಅದ್ರ ಜೊತೆಗೆ ಅವುಗಳ ನಡುವಿನ ವ್ಯತ್ಯಾಸ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ 1 ಅಥವಾ 2 ಮಧ್ಯಮ ಗಾತ್ರದ ಈರುಳ್ಳಿಯನ್ನ ತೆಗೆದುಕೊಂಡು 250 ml ಅಷ್ಟು ನೀರನ್ನ ತೆಗೆದುಕೊಂಡು ಅದನ್ನ ನಾವೇನ್ ಮಾಡ್ತಾ ಹೋಗ್ಬೇಕಾಗತ್ತೆ, ಕುದಿಸ್ತಾ ಹೋಗ್ಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಆನಿಯನ್ ತಗೊಳ್ಳಿ, ಆ ಚಿತ್ರದಲ್ಲಿ ತೋರಿಸ್ತಿರುವಂತಹ ಗ್ಲಾಸ್ ನಲ್ಲಿ ನೀರನ್ನ ತಗೊಂಡು ಅದನ್ನ 20 ರಿಂದ 25 ನಿಮಿಷದವರೆಗೆ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದಾಗ ಏನಾಗುತ್ತೆ ಅಂದ್ರೆ ಆ ಈರುಳ್ಳಿ ಇಲ್ಲಿ ಇರುವಂತಹ ಆ ಕೆಂಪು ಬಣ್ಣ ಏನಿದೆ, ಆ ಪಿಂಕ್ ಕಲರ್ ಏನಿದೆ, ಅದು ಫುಲ್ಲು ರಸವಾಗಿ ಬದಲಾಗುತ್ತೆ. ಆ ರಸ ಕೆಂಪಾಗಿರುತ್ತೆ. ಇಲ್ಲಿ ಈ ಒಂದು ಸೂಚಕ ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು, ಪರಿಣಾಮಕಾರಿಯಾಗಿ ರಿಸಲ್ಟ್ ಕೊಡಬೇಕು ಅಂತ ಅಂದ್ರೆ ನಾವು ಕೆಂಪು ಈರುಳ್ಳಿಯನ್ನ ಬಳಸ್ಬೋದು. ಕೆಂಪು ಈರುಳ್ಳಿಯನ್ನ ಬಳಸಿದಾಗ ನಮ್ಗೆ ಆ ಒಂದು ಕಲರ್ ಚೇಂಜ್ ತುಂಬಾ ಸಿಗ್ನಿಫಿಕೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಮಕ್ಕಳಿಗೆ ತೋರಿಸ್ಬೋದು. ಆದಷ್ಟು ಕೆಂಪು ಈರುಳ್ಳಿಯನ್ನ ಬಳಸ್ಕೊಂಡು ನಾವು ಈ ಒಂದು ಚಟುವಟಿಕೆಯನ್ನ ಮಾಡೋಣ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ನಿಂಬೆ ರಸ, ವಿನೆಗರ್ ಮತ್ತೆ ಸ್ಪ್ರೈಟ್, ಈ ಒಂದು ಆಮ್ಲೀಯ ಪದಾರ್ಥಗಳಿಗೆ ನಾವು ಈ ಒಂದು ಈರುಳ್ಳಿ ಸೂಚಕ ಏನ್ ಯೂಸ್ ಮಾಡ್ಕೊಂಡಿದೀವಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಸೂಚಕವನ್ನ ಹಾಕ್ದಾಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಬಣ್ಣ ಬದಲಾಗ್ತಾ ಹೋಗುತ್ತೆ. ಪಿಂಕ್ ಕಲರ್ ಇಂದ ಏನಾಗುತ್ತೆ, ರೆಡ್ಡಿಶ್ ಪಿಂಕ್ ಕಲರ್ಗೆ ಬರ್ತಾ ಹೋಗುತ್ತೆ. ಈ ಒಂದು ಬಣ್ಣದಲ್ಲಾಗುವಂತಹ ಬದಲಾವಣೆಯನ್ನ ನಾವು ಮಕ್ಕಳಿಗೆ ತೋರಿಸಿ ಆಮ್ಲೀಯ ಪದಾರ್ಥಗಳಲ್ಲಿ ಬಣ್ಣದಲ್ಲಿ ಆಗುವಂತಹ ಬದಲಾವಣೆಗಳು ಹೇಗಾಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಯಾಕೆ ನಾವು ಮಕ್ಕಳಿಗೆ ನಾವು ಡೈಲಿ ಲೈಫ್ ಕೂಡ ಕನೆಕ್ಟ್ ಮಾಡ್ಬೋದು. ಯಾವ ರೀತಿಯಾಗಿ, ಇವಾಗ ವಿನೆಗರು, ನಿಂಬೆ ರಸ, ಇದನ್ನೆಲ್ಲ ನಾವು ಮನೆಗಳಲ್ಲಿ ಕ್ಲೀನ್ ಮಾಡೋದಕ್ಕೆ, ನೆಲ್ಲಿಗಳನ್ನ ಕ್ಲೀನ್ ಇರ್ಬೋದು, ಸಿಂಕ್ ಕ್ಲೀನ್ ಇರ್ಬೋದು, ಇದಕ್ಕೆಲ್ಲ ನಾವು ಬಳಸ್ಕೊಂತೀವಿ. ಸೊ ಅದರ ಅಗತ್ಯತೆ ಯಾಕೆ ನಾವು ಕಲಿಬೇಕು ಅನ್ನೋದನ್ನ ಹೇಳ್ಕೊಟ್ಬಿಟ್ಟು ನಾವು ಈ ಒಂದು ಕಾನ್ಸೆಪ್ಟ್ ಅನ್ನ ಅದಕ್ಕೆ ತಗೊಂಡ್ ಬರ್ಬೋದು. ಸೊ ಸೂಚಕಗಳನ್ನ ಬಳಸ್ಕೊಂಡು ಆಮ್ಲೀಯ ಪದಾರ್ಥಗಳು ಮತ್ತೆ ಪ್ರತ್ಯಾಮ್ಲೀಯ ಪದಾರ್ಥಗಳನ್ನ ಮಕ್ಕಳು ತಿಳ್ಕೊಂಡು ಅದನ್ನ ಡೈಲಿ ಲೈಫ್ ಅಲ್ಲಿ ಕನೆಕ್ಟ್ ಮಾಡ್ಕೊಂತಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ಕೆಲವು ಪ್ರತ್ಯಾಮ್ಲೀಯ ಪದಾರ್ಥಗಳನ್ನ ತೆಗೆದುಕೊಂಡಿದ್ದೇವೆ. ಅಂದ್ರೆ ಅಡಿಗೆ ಸೋಡಾ, ಬಾಡಿ ವಾಶ್ ಮತ್ತೆ ಡ್ರೈನ್ ಕಿಲ್ಲರ್, ಇದರಲ್ಲೂ ಕೂಡ ಬಣ್ಣ ಬದಲಾವಣೆ ಆಗ್ತಾ ಹೋಗುತ್ತೆ. ಅಂದ್ರೆ ಹಸಿರು ಬಣ್ಣಕ್ಕೆ ಅಂದ್ರೆ ಯೆಲ್ಲೋ ಕಲರ್ ಇಂದ ಹಳದಿ ಕಲರ್ ಇಂದ ಯೆಲ್ಲೋಯಿಶ್ ಗ್ರೀನ್ ಕಲರ್ಗೆ ಬಣ್ಣ ಬದಲಾಗ್ತಿರೋದನ್ನ ನಾವು ಇಲ್ಲಿ ನೋಡಬಹುದು. ಸೊ ಟೀಚೋಪಿಯಾದಲ್ಲಿ ನಾವು ಈ ಕೆಳಕಂಡ ಮಾಹಿತಿಯನ್ನ, ಸಂಪನ್ಮೂಲಗಳನ್ನ ನೋಡ್ಬೋದು. ಯಾವ್ದ್ಯಾವ್ದು ಅಂದ್ರೆ ಪಾಠ ಯೋಜನೆಗಳು, ಅಭ್ಯಾಸ ಹಾಳೆಗಳು, PBL ಮತ್ತೆ ವಿಡಿಯೋಗಳು. ಯಾವುದು 4ನೇ ತರಗತಿ ಮತ್ತೆ 5ನೇ ತರಗತಿಯಲ್ಲಿ ಹನಿಗೂಡಿದರೆ, ಜಲಮಾಲಿನ್ಯ ಸಂರಕ್ಷಣೆ ಮತ್ತೆ ಸಮುದಾಯ ಕ್ರೀಡೆಗಳಿಗೆ ಸಂಬಂಧಪಟ್ಟ ಸಂಪನ್ಮೂಲಗಳನ್ನ ನಾವು ನೋಡ್ಬೋದು. ಅದೇ ರೀತಿಯಾಗಿ 6ನೇ ತರಗತಿ ಮತ್ತು 7ನೇ ತರಗತಿಗೆ ಸಂಬಂಧಪಟ್ಟ ಪಾಠ ಯೋಜನೆಗಳು, ಅಭ್ಯಾಸ ಹಾಳೆಗಳು, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮೆಟೀರಿಯಲ್ ಮತ್ತೆ ವಿಡಿಯೋಗಳು, ಈ ಕೆಳಗಿನ ಸಂಪನ್ಮೂಲಗಳನ್ನ ನಾವು ನೋಡ್ಬೋದು. ಅಂದ್ರೆ ಪದಾರ್ಥಗಳ ಬೇರ್ಪಡಿಸುವಿಕೆ, ನಮ್ಮ ಸುತ್ತಲಿನ ಬದಲಾವಣೆಗಳು, ಉಷ್ಣ, ಆಮ್ಲ, ಪ್ರತ್ಯಾಮ್ಲಗಳು, ಲವಣಗಳು, ಇದಕ್ಕೆ ಸಂಬಂಧಪಟ್ಟ ಸಂಪನ್ಮೂಲಗಳು ಟೀಚೋಪಿಯಾದಲ್ಲಿ ಲಭ್ಯವಿದೆ.